ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯ ಕಿರಶಕ್ತಿಧರಸ್ಮೃತಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಧನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೇತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣ ತಾಮಸ ಸಾತ್ವಿಕ ಅದೇ ರೀತಿಯಾಗಿ ರಾಜಸರು ಯಾರು ಅಂತ ಹೇಳಿಕೊಂಡು ಅವರನ್ನು ತಿಳಿಸಿದ. ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ ಅಯುಕ್ತ ಪ್ರಾಕೃತ ಸ್ತಬ್ಧ ಅಲಸಃ. ಯಾರೆಲ್ಲ ಭಗವದರ್ಪಣ ಬುದ್ಧಿ ಇಲ್ಲದೆ ಇನ್ನು ಅಥವಾ ಸ್ತಬ್ಧರಾಗಿರ್ತಾರೋ ಅಥವಾ ಅಲಸಃ ಭಗವಂತನ ವಿಷಯಕವಾಗಿರತಕ್ಕಂತಹ ಕರ್ಮದಲ್ಲಿ ಆಲಸ್ಯ ಬುದ್ಧಿಯನ್ನು ಹೊಂದಿರುವಂತಹದ್ದು. ಇನ್ನು ದೀರ್ಘಸೂತ್ರಿ, ಒಂದು ಕೆಲಸವನ್ನು ತಾನು ನಿಗದಿಪಡಿಸಿರತಕ್ಕಂತಹ ಅದನ್ನು ಸಮಯದಲ್ಲಿ ಅದನ್ನು ಮಾಡಬೇಕು. ಇಲ್ಲ ಇವತ್ತು ಮಾಡತಕ್ಕಂತಹ ಕೆಲಸವನ್ನು ನಾಳೆ ಮಾಡುವುದನ್ನು ನಾಡ್ದು ಹೀಗೆ ಮುಂದಕ್ಕೆ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಯನ್ನು ದೀರ್ಘಸೂತ್ರಿ ಅಂತ ಹೇಳಿಕೊಂಡು ತಿಳಿಸ್ತಾರೆ. ಆ ರೀತಿಯಾಗಿರ್ತಕ್ಕಂತಹ ಮನೋಭಾವನೆ ಉಳ್ಳವರು ಅವರು ತಾಮಸರಾಗಿರ್ತಕ್ಕಂಥವರು, ತಾಮಸ ಬುದ್ಧಿ ಉಳ್ಳವರಾಗಿರ್ತಾರೆ ಅಂತ ಹೇಳ್ತಾನೆ. ಇನ್ನು ಇದ್ಯಾವುದೂ ಕೂಡ ಭಗವಂತನ ವಿಷಯದಲ್ಲಿ ಇರಲೇಬಾರದೇ ಇರತಕ್ಕಂತಹ ಗುಣಗಳು. ಭಗವಂತನನ್ನು ಅನನ್ಯವಾಗಿ ಶರಣು ಹೊಂದಬೇಕು. ಭಗವಂತನೇ ನಮಗೆ ಗತಿ. ಅವನನ್ನು ಬಿಟ್ಟು ಅನ್ಯ ಯಾರಾದರೂ ಕೂಡ ಗತಿ ಅಂತ ಹೇಳಿದರೆ ಅದು ಯಾರೂ ಇಲ್ಲ ಅಂತ ಎಂಬುದಲ್ಲಿ ಆ ತಾತ್ಪರ್ಯವನ್ನು ಗಟ್ಟಿ ಮಾಡಿಕೊಂಡು ಇರಬೇಕು ಎಂಬುದನ್ನು ಹೇಳಿದ ನಂತರ ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣಾತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ವೇನ ಧನಂಜಯ. ಕೃಷ್ಣ ಹೇಳ್ತಾ ಇದ್ದಾನೆ. ಹಿಂದೆ ಒಂದು ಮಾತನ್ನು ಹೇಳಿದ್ದ, ನವದ್ಧಿಭೇದಂ ಜನಯೇ ಅಜ್ಞಾನಂ ಕರ್ಮ ಸಂಗೀನ ಅಂತ ಒಂದು ಮಾತನ್ನು ಹೇಳಿದ್ದ. ಅಂದರೆ ಒಬ್ಬ ಕೆಲಸವನ್ನು ಅಥವಾ ಏನೋ ಒಂದು ಕೆಲಸವನ್ನು ಕರ್ಮವನ್ನು ಮಾಡ್ತಾ ಇದ್ದಾನೆ. ಅಂಥವನಲ್ಲಿ ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ ಅವನು ಆರಂಭದಲ್ಲಿ ಏನೋ ಒಂದು ಭಗವಂತನ ಇರುವಿಕೆಯನ್ನಾದರೂ ಒಪ್ಪಿಕೊಳ್ತಾ ಇದ್ದಾನಲ್ವ, ಅದಕ್ಕೋಸ್ಕರವಾಗಿ ಯಾವತ್ತೂ ಕೂಡ ಆ ಬುದ್ಧಿಭೇದವನ್ನು ಒಬ್ಬ ಅಜ್ಞಾನ ಕರ್ಮಸಂಗಿನ ತಾವು ಒಬ್ಬ ಕರ್ಮವನ್ನು ಮಾಡ್ತಾ ಇರತಕ್ಕಂಥವರಲ್ಲಿ ಬುದ್ಧಿಭೇದವನ್ನು ಇದಾಗ್ಬೋದು ಅದಾಗ್ಬೋದು ಅಂತ ಹೇಳಿಕೊಂಡು ಗೊಂದಲದ ಮನಸ್ಥಿತಿಯನ್ನು ಯಾವ ಕಾಲಕ್ಕೂ ಕೂಡ ಮಾಡಬಾರ್ದು ಅಂತ ಹಿಂದೆ ಒಂದು ಮಾತನ್ನು ಹೇಳಿದ್ದ. ತದನಂತರ ಈಗ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಎಂದು ಕೇಳಿದರೆ ಬುದ್ಧೇರ್ಭೇದಂ ಧೃತೇಶ್ಚೈವ. ಬುದ್ಧಿ ಮತ್ತು ಧೃತಿ. ಬುದ್ಧಿ ಅಂತ ಹೇಳಿದರೆ ಏನರ್ಥ, ಇನ್ನು ಧೃತಿ ಶಬ್ದಕ್ಕೆ ಏನರ್ಥ, ಈ ಎರಡರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅರ್ಥ ವ್ಯತ್ಯಾಸಗಳು ಎಂಬುದನ್ನು ಅರ್ಜುನ ಕೇಳ್ತಾ ಇದ್ದಾನೆ. ಅದನ್ನು ಹೇಳಬೇಕು. ತದನಂತರದಲ್ಲಿ ಗುಣತಸ್ತ್ರಿವಿಧಂ ಶೃಣು. ಗುಣಗಳನ್ನು ಹೇಳ್ತಾ ಇದ್ದಾನೆ. ಗುಣಗಳು ಯಾವ ರೀತಿಯಾಗಿರ್ತಕ್ಕಂತಹ ಗುಣಗಳು, ಅದನ್ನು ಸತ್ವಾದಿ ಗುಣಗಳು ಅಂತ ಹೇಳಿದ್ದೆ. ಆ ಸತ್ವಾದಿ ಗುಣಗಳಿಂದ ಇರತಕ್ಕಂತಹ ಭೇದವನ್ನು ಹೇಳಬೇಕು. ಅದು ಯಾವ ರೀತಿಯಾಗಿದೆ ಇದೆಲ್ಲವನ್ನೂ ಕೂಡ ಸ್ವಲ್ಪ ಹೇಳೋದಲ್ಲ, ವಿವರವಾಗಿ ಪ್ರೋಚ್ಯಮಾನ ಅಶೇಷೇಣ, ಸ್ವಲ್ಪವೂ ಕೂಡ ಶೇಷ ಬಿಟ್ಟು ಹೇಳಬೇಡ, ಪೂರ್ತಿಯಾಗಿ ನನಗೆ ಅದರ ಬಗ್ಗೆ ಹೇಳಬೇಕು ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಕೃಷ್ಣನ ಹತ್ರ ಹೇಳ್ತಾನೆ, ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಪಾರ್ಥ, ಅರ್ಜುನ,
ಯಾವುದು ಸಾತ್ವಿಕಿ? ಸಾತ್ವಿಕರು ಅಂತ ಹೇಳಿದರೆ ಯಾರು? ಸತ್ವಗುಣದಲ್ಲಿರತಕ್ಕಂತಹ ವ್ಯಕ್ತಿಗಳ ಮನಸ್ಥಿತಿ ಹೇಗಿರ್ತದೆ ಅಂತ ಕೇಳಿದರೆ ಅದನ್ನು ಹೇಳ್ತಾನೆ. ಸಂಸಾರ ಕಾರಣವಾಗಿರತಕ್ಕಂತಹ ಪ್ರವೃತ್ತಿ, ಆ ಪ್ರವೃತ್ತಿ ಧರ್ಮವನ್ನು, ಮೋಕ್ಷ ಹೇತುವಾಗಿರತಕ್ಕಂತಹ ನಿವೃತ್ತಿ ಧರ್ಮ. ಅಂದರೆ ಒಂದು ಕಡೆ ಪ್ರವೃತ್ತಿ, ಒಂದು ಕಡೆ ನಿವೃತ್ತಿ. ಯಾವುದು? ನಾವು ಯಾವತ್ತೂ ಕೂಡ ಪ್ರವೃತ್ತ ಕರ್ಮರಾಗಿರಬಾರ್ದು. ಏನು ಪ್ರವೃತ್ತ ಕರ್ಮ? ನಮ್ಮನ್ನು ಸಂಸಾರದಲ್ಲಿ ಯಾವುದು ನಿಯೋಜನೆ ಮಾಡೋದು ಅದು ಪ್ರವೃತ್ತ ಕರ್ಮ. ಯಾವುದು ಕರ್ಮಗಳು, ಯಾವ ಕರ್ಮಗಳು ನಮ್ಮನ್ನು ಈ ಸಂಸಾರದಿಂದ ಬಿಡುಗಡೆ ಮಾಡೋದು ಅದು ನಿವೃತ್ತಿ ಕರ್ಮ. ಪ್ರವೃತ್ತಿಗೂ ನಿವೃತ್ತಿಗೂ ಇರತಕ್ಕಂತಹ ವ್ಯತ್ಯಾಸ ಇಷ್ಟು. ಅಂದರೆ ಏನಾಯಿತು? ಸಂಸಾರ ಕಾರಣವಾಗಿರ್ತಕ್ಕಂತಹದ್ದು ಪ್ರವೃತ್ತಿ ಧರ್ಮ, ಮೋಕ್ಷ ಹೇತುಕವಾಗಿರ್ತಕ್ಕಂಥದ್ದು ನಿವೃತ್ತಿ ಕರ್ಮ ಅಂತ ಹೇಳಿದರೆ ಎಲ್ಲವನ್ನೂ ಕೂಡ ಭಗವದ್ ಅರ್ಪಣಾ ಬುದ್ಧಿಯಿಂದ, ಭಗವಂತನ ಸ್ವಾತಂತ್ರ್ಯ ಬುದ್ಧಿಯಿಂದ ತಾನು ಸ್ವಾತಂತ್ರ್ಯ ಅಲ್ಲ ಎಂಬುದಾಗಿ ಅದರಲ್ಲಿ ಪೂರ್ಣವಾಗಿ ಅಭಿಮಾನವನ್ನು ತ್ಯಜಿಸಿ ಕರ್ಮವನ್ನು ಮಾಡಬೇಕು. ಆ ರೀತಿಯಾಗಿರ್ತಕ್ಕಂತಹ ಕರ್ಮಗಳು. ಇನ್ನು ಕರ್ತವ್ಯ ಅಕರ್ತವ್ಯ, ಯಾವುದು ಮಾಡಬೇಕು, ಯಾವುದು ವಿಧಿ, ಯಾವುದು ನಿಷೇಧ, ಇದನ್ನು ತಿಳ್ಕೊಳ್ಬೇಕು. ಅದರಿಂದ ಉಂಟಾಗತಕ್ಕಂತಹ ಭಯಾಭಯಗಳು. ಒಂದು ಕರ್ತವ್ಯವನ್ನು ಮಾಡಿದಾಗ ಅಭಯ ಉಂಟಾಗ್ತದೆ. ಯಾವುದು ಅಕರ್ತವ್ಯವೋ ಅದು ಭಯಕ್ಕೆ ಕಾರಣ. ಹೀಗೆ ಬಂಧನ ಮತ್ತು ಮೋಕ್ಷಕ್ಕೆ ಕಾರಣವಾಗಿರತಕ್ಕಂತಹದ್ದನ್ನು ಯಾರು ತಿಳ್ಕೊಳ್ತಾರೋ, ಅಂದರೆ ಭಗವಂತನನ್ನು ಯಾವ ರೀತಿಯಾಗಿ ನಾವು ಧ್ಯಾನವನ್ನು ಮಾಡಿದಾಗ ಅಥವಾ ಯಾವ ರೀತಿಯಾಗಿ ಅವನನ್ನು ಮೆಚ್ಚಿಸಿದಾಗ ನಮಗೆ ಭಯಾಭಯಗಳು ಹೋಗುವಂತಹದ್ದು, ಯಾವುದು ನಮಗೆ ವಿಧಿ, ಯಾವುದು ನಿಷೇಧ, ಈ ಎಲ್ಲವನ್ನೂ ಕೂಡ ವಿವರವಾಗಿ ತಿಳ್ಕೊಂಡು ಅದರಲ್ಲಿ ಯಾರು ಪ್ರವೃತ್ತಿಯನ್ನು ಮಾಡ್ತಾನೋ ಅಂತಹ ಜೀವರಾಶಿಗಳು ಸಾತ್ವಿಕರಾಗಿರ್ತಾರೆ ಅಂತ ಹೇಳ್ತಾನೆ. ಇನ್ನು ಯಯಾಧರ್ಮಂ ಅಧರ್ಮಂಚ ಕಾರ್ಯಂಚ ಕಾರ್ಯಮೇವ ಚ ಅಯಥಾವತ್ ಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ರಾಜಸ ಜೀವರಾಶಿಗಳು ಅಂತ ಹೇಳಿದ್ರೆ ಅದರ ವಿಭಾಗವನ್ನು ಹೇಳ್ತಾನೆ. ಈ ಧರ್ಮಾಧರ್ಮವನ್ನು, ಕರ್ತವ್ಯ ಅಕರ್ತವ್ಯವನ್ನು ಯಥಾವತ್ತಾಗಿ ತಿಳಿ ಅದನ್ನು ತಿಳ್ಕೊಳ್ಳದೆ ಮತ್ತೆ ಅದರಲ್ಲಿರತಕ್ಕಂತಹ ರಹಸ್ಯಗಳನ್ನು ತಿಳ್ಕೊಳ್ಳೋದಿಲ್ಲ. ಅಂದರೆ ಏನು ಮಾಡ್ತಾನೆ? ಅದನ್ನು ಯಾವ ರೀತಿಯಾಗಿ ತಾನು ತಿಳ್ಕೊಳ್ಬೇಕು, ಯಾವ ರೀತಿಯಾಗಿ ತಾನು ಅದರಲ್ಲಿ ಆಚರಣೆಯನ್ನು ಮಾಡಬೇಕು ಅದನ್ನು ಮಾಡಬೇಕು. ಅದನ್ನು ಬಿಟ್ಟು ಇಲ್ಲ ಭಗವಂತನ ವಿಷಯದಲ್ಲಿ, ಭಗವಂತನ ತಾತ್ವಿಕ ವಿಚಾರಗಳಲ್ಲಿ ಇದ್ಯಾವುದನ್ನೂ ಕೂಡ ತಲೆಕೆಡಿಸಿಕೊಳ್ಳದೆ ಆ ಭಗವಂತನ ವಿಚಾರವನ್ನು ಯಾವುದೇ ರೀತಿಯಾಗಿ ಮನಸ್ಸಿಗೆ ಹಚ್ಚಿಕೊಳ್ಳದೆ ಕೇವಲ ಒಂದು ಕಾಟಾಚಾರಕ್ಕೋಸ್ಕರವಾಗಿ ಇರತಕ್ಕಂಥವರು ಅವರು ರಾಜಸ ಜೀವರಾಶಿಗಳು. ಇದು ರಾಜಸ ಬುದ್ಧಿಯಿಂದ ಬರುವಂತಹದ್ದು. ಇದು ಇಂತಹ ಜೀವರಾಶಿಗಳು ರಾಜಸರಾಗಿರ್ತಾರೆ ಅಂತ ಹೇಳ್ತಾನೆ. ಇನ್ನು ಅಧರ್ಮಂಚ ಧರ್ಮಮಿತಿ ಯಾವನ್ನಿದೆ ತಮಸಾವೃತ ಸರ್ವಾರ್ಥ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಅಧರ್ಮಂ ಧರ್ಮಂಚ. ದುರ್ಯೋಧನ ಒಂದು ಮಾತನ್ನು ಹೇಳುತ್ತಾನೆ. ಜಾನಾಮಿ ಧರ್ಮಂ ಅಚಮೇ ಪ್ರವೃತ್ತಿ, ಜಾನಾಮಿ ಧರ್ಮಂ ಅಚಮೇ ನಿವೃತ್ತಿ ಅಂತ. ಧರ್ಮಾಧರ್ಮಗಳ ವಿವೇಕ ಇದೆ, ಆದರೆ ಧರ್ಮಾಧರ್ಮ ವಿವೇಕ ಇದ್ರೂ ಕೂಡ ಮಾಡಬೇಕು ಅಂತಿಲ್ಲಲ್ಲ. ಯಾಕೆ ಮಾಡಬೇಕು? ಧರ್ಮ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ? ಬೇಡ, ಭಗವಂತನಿಗೆ ವಿಪರೀತವಾಗಿ ಅವನಿಗೆ ವಿರುದ್ಧವಾಗಿ ಹೋಗೋಣ. ಏನಾಗ್ತದೆ ಅಂತ ಹೇಳಿಕೊಂಡು ಆ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿಯಿಂದ ಒಂದು ರೀತಿಯಾಗಿ ದೇವತೆಗಳನ್ನೇ ಕೇವಲ ದೇವರನ್ನೇ ನಾವು ಅವಹೇಳನ ಮಾಡಬೇಕು ಅಂತಿಲ್ಲ. ನಮ್ಮ ಜ್ಞಾನಿಗಳ ಅವಹೇಳನ ಅಥವಾ ದೇವತೆಗಳ ಅವಹೇಳನ, ದೇವತೆಗಳನ್ನು ಅವಹೇಳನ ಮಾಡುವಂಥದ್ದು ತಪ್ಪಾಗ್ತದೆ. ದೇವತೆಗಳು ಅವರು ಆ ಪದವಿಯನ್ನು ಹೊಂದಿದ್ದಾರೆ ಅಂತ ಹೇಳಿದ ಮೇಲೆ ಅಪರೋಕ್ಷ ಜ್ಞಾನಿಗಳೇ ಆಗಿರ್ತಾರೆ. ಭಗವಂತನ ಸಂಸಾರಾವಸ್ಥೆ ಇದೆ, ಅವರು ದೇವತಾ ಪದವಿಯನ್ನು ಹೊಂದಿದ್ದಾರೆ.
ನಮಗಿಂತ ಉತ್ತಮ ಪದವಿಯಲ್ಲಿ ಇರುವುದರಿಂದಾಗಿ ಕೇವಲ ಅವರನ್ನು ನಮ್ಮ ರೀತಿಯಾಗಿ ಯೋಚಿಸಿಕೊಂಡು ಈ ರೀತಿಯಾಗಿ ಅವರನ್ನು ಅವಹೇಳನ ಮಾಡುವಂಥದ್ದು ಇದು ಅಧರ್ಮ. ಅದನ್ನು ಕೃಷ್ಣ ಹೇಳ್ತಾನೆ. ಅಧರ್ಮಂಚ ಧರ್ಮಮಿತಿ. ಯಾವುದು ಅಧರ್ಮವೋ ಅಧರ್ಮದಲ್ಲಿ ಧರ್ಮದ ಭಾವನೆ ಅನ್ನುವುದು, ಅಂದರೆ ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಳ್ಳೋದು, ಇದು ತಪ್ಪು. ಇನ್ನೊಂದು, ಯಾವನದೇ ತಮಸಾವೃತ. ಇಲ್ಲ ಅಂದರೆ ಏನು ಅಂತ ಕೇಳಿದರೆ, ಒಂದು ಅಜ್ಞಾನ ಇದೆ, ಅಜ್ಞಾನವನ್ನು ಹೋಗಲಾಡಿಸಬಹುದು. ಹೇಗೆ? ಅಜ್ಞಾನಕ್ಕೆ ಜ್ಞಾನವನ್ನು ಬಂದಾಗ ಅಜ್ಞಾನ ಹೋಗ್ತದೆ. ಆದರೆ ವಿಪರೀತ ಜ್ಞಾನ, ನಾನು ತಿಳ್ಕೊಂಡಿರತಕ್ಕಂತಹದ್ದೇ ಅದೇ ಸರ್ವೋತ್ತಮ, ನನ್ನನ್ನು ಬಿಟ್ಟು ತಿಳ್ಕೊಂಡಿರ್ತಕ್ಕಂತಹದ್ದು ಯಾವುದೂ ಸರಿಯಲ್ಲ, ನಾನು ಯಾವುದು ತಿಳ್ಕೊಂಡಿದ್ದೇನೆ ಅದೇ ಸುಪೀರಿಯರ್ ಅಂತ ಹೇಳಿಕೊಂಡಿರ್ತಕ್ಕಂತಹ ಜ್ಞಾನ, ಇವರನ್ನು ಯಾವತ್ತೂ ಸರಿ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ? ಅದೊಂದು ಹೇಳ್ತಾರಲ್ವ, ನಿದ್ದೆ ಮಾಡಿರ್ತಕ್ಕಂಥವರನ್ನು ಎಬ್ಬಿಸ್ಬೋದು, ಆದರೆ ಯಾರು ನಿದ್ದೆ ಮಾಡಿರ್ತಕ್ಕಂಥ ನಟನೆ ಮಾಡಿರ್ತಾರೆ ಅವರನ್ನು ಎಬ್ಬಿಸ್ಲಿಕ್ಕೆ ಆಗೋದೇ ಇಲ್ಲ. ಅವನು ನಾನು ನಿದ್ದೆಯಿಂದ ಎದ್ದೇಳುವುದಿಲ್ಲ ಅಂತ ಹೇಳ್ಕೊಂಡು ನಿದ್ದೆ ಮಾಡ್ತಾನೆ ಇರ್ತಾನೆ. ಅದೇ ರೀತಿಯಾಗಿ ಯಾರಿಗೆ ಅಜ್ಞಾನ ಇದೆ ಅವರಿಗೆ ಜ್ಞಾನವನ್ನು ಬೋಧನೆ ಮಾಡಿ ಅವರಿಗೆ ತಿಳಿ ಹೇಳಿ ಅವರನ್ನು ಜ್ಞಾನದ ಕಡೆಗೆ ತರಿಸಬಹುದು. ಆದರೆ ವಿಪರೀತ ಜ್ಞಾನಿಗಳು ಭ್ರಮೆ ಇರತಕ್ಕಂಥವರು ಅವರನ್ನು ಯಾವ ಕಾಲಕ್ಕೂ ಕೂಡ ಸರಿ ಮಾಡತಕ್ಕಂತಹದ್ದು ಸಾಧ್ಯವೇ ಇಲ್ಲ. ಇಂತಹ ಜೀವರಾಶಿಗಳು ಸರ್ವಾರ್ಥ ವಿಪರೀತಾಂಶ, ಯಾವುದನ್ನು ತಿಳ್ಕೊಳ್ಬೇಕು ಅದಕ್ಕಿಂತ ವಿಪರೀತವಾಗಿ ತಿಳ್ಕೊಳ್ಳುವವರು ಅಂತಹ ಬುದ್ಧಿ ಉಳ್ಳವರು, ಅವರು ತಾಮಸ. ಅವರನ್ನು ಯಾವ ಕಾಲಕ್ಕೂ ಕೂಡ ಸರಿಯಾಗಿರ್ತಕ್ಕಂತಹ ಮಾರ್ಗಕ್ಕೆ ಅವರನ್ನು ತರುವಂತಹ ಪ್ರಯತ್ನವೂ ಸಲ್ಲ, ಅವರನ್ನು ಬರೋದೂ ಇಲ್ಲ. ಇದು ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಉಳ್ಳವರು ಅವರು ತಾಮಸ ಜೀವರಾಶಿಗಳು ಎಂಬುದಾಗಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನು ಧೃತಿ ಎರಡನ್ನು ಕೇಳಿದ್ದ. ಯಾವುದನ್ನು ಕೇಳಿದ್ದ? ಒಂದು ಬುದ್ಧಿ, ಧೃತಿ. ಈ ಬುದ್ಧಿ ಅಂತ ಹೇಳಿದ್ರೆ ಏನು, ಧೃತಿ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ದ. ಅದಕ್ಕೆ ಈಗ ಧೃತ್ಯನ್ನ ಹೇಳ್ತಾ ಇದ್ದಾನೆ. ಧೃತ್ಯ ಯಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯವಿಚಾರಿಣ್ಯ ಧೃತಿ ಸಹ ಪಾರ್ಥ ಸಾತ್ವಿಕಿ. ಧೃತಿ ಅಂತ ಹೇಳಿದ್ರೆ ಭಗವಂತನ ಪ್ರಾಪ್ತಿಗೆ ಯಾವುದು ಸಾಧನವೋ, ಏನು ಭಗವಂತನ ಪ್ರಾಪ್ತಿಗೆ ಸಾಧನ? ಶ್ರವಣ ಮನನಾದಿಗಳು. ಅದರಿಂದಾಗಿ ಭಗವಂತನ ಅಪರೋಕ್ಷ ಜ್ಞಾನ ಬರ್ತದೆ. ಭಗವಂತನ ಅಪರೋಕ್ಷ ಜ್ಞಾನ ಆಯಿತು ಅಂತ ಹೇಳಿದರೆ ಭಗವಂತ ನಮಗೆ ಲಭಿಸ್ತಾನೆ. ಅದಕ್ಕೋಸ್ಕರ ಭಗವಂತನ ಪ್ರಾಪ್ತಿ ಸಾಧನವಾಗಿರತಕ್ಕಂತಹ ಆ ಭಕ್ತಿ, ಅದರಿಂದ ಕೂಡಿರತಕ್ಕಂತಹ ವಿಹಿತ ಕರ್ಮ. ಏನು ವಿಹಿತ ಕರ್ಮ? ಸ್ವವಿಹಿತ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ. ತನಗೆ ಯಾವುದು ವಿಹಿತವಾಗಿರತಕ್ಕಂತಹ ಧರ್ಮ ಅದರಿಂದ ಆರಾಧನೆ ಮಾಡಲೇಬೇಕು. ತನಗೆ ಯಾವುದು ವಿಹಿತವೋ ಅದನ್ನು ಆಚರಣೆ ಮಾಡಿಕೊಂಡು ಅದನ್ನು ತಿಳ್ಕೊಂಡು ತಾನು ಸರಿಯಾಗಿರ್ತಕ್ಕಂತಹ ಮಾರ್ಗದಲ್ಲಿರಬೇಕು. ಧೃತ್ಯಾಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ. ಕೇವಲ ಇದು ಮಾತ್ರ ಅಲ್ಲ, ಎಲ್ಲವೂ ಕೂಡ ಇರಬೇಕು. ಯಾವುದೆಲ್ಲ ಇರಬೇಕು ಅಂತ ಕೇಳಿದ್ರೆ ಮನಸ್ಸು, ಪ್ರಾಣ, ಇಂದ್ರಿಯ ಇದೆಲ್ಲವೂ ಕೂಡ ಭಗವಂತನ ಪರವಾಗಿರಬೇಕು. ಮನಸ್ಸನ್ನು ಭಗವಂತನಿಗೆ ಕೊಡಬಹುದು, ಹೌದು. ಪ್ರಾಣವನ್ನು ಭಗವಂತನಿಗೆ ಕೊಡುವುದು ಅಂತ ಹೇಳಿದ್ರೆ ಇದೇನು? ನಾವು ಭಗವಂತನಿಗೇನೆ ನಾವು ನಮ್ಮನ್ನು ಅರ್ಪಿಸಿಕೊಡುವುದು ಅಂತ ಹೇಳಿದ್ರೆ ಅದಕ್ಕೆ ಏನು ಅಂತ ಕೇಳಿದ್ರೆ ದಾರಾನ್ನ ಸುತಾನ್ನ ಪ್ರಿಯಾನ್ನ ಪ್ರಾಣಾನ್ನ ಪರಸ್ಮೈ ಸನ್ನಿವೇದಯತೆ. ಎಲ್ಲವೂ ಕೂಡ ನಮಗೆ ಲಭಿಸಿದೆ ಅಂತ ಹೇಳಿದರೆ ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ. ಭಗವಂತ ನಮಗೆ ಒಳ್ಳೆಯ ಸಂಘವನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಸಮಾಜವನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಮಕ್ಕಳನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಹೆಂಡತಿಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಅದು ಯಾಕೆ ಕೊಟ್ಟದ್ದು? ಅದು ಅದರ ಒಂದು ಹಿಂದಿನ ಪ್ರಜ್ಞೆ ಇರಬೇಕು. ಭಗವಂತ ಕೊಟ್ಟಿರತಕ್ಕಂತಹ ಒಂದು ಆ ಜ್ಞಾನ ಇದ್ರೆ ಮಾತ್ರ ಇದೆಲ್ಲವೂ ಕೂಡ ಸಾರ್ಥಕ. ಇಲ್ಲ ಭಗವಂತನನ್ನು ಮರೆತು ತಾನು ಯಾವುದೋ ಲೋಕ ತನಗೆ ಕೊಟ್ಟಿರತಕ್ಕಂತಹ ಭಗವಂತನ ಬಗ್ಗೆ ಒಂದು ಎಳ್ಳಷ್ಟೂ ಕೂಡ ಚಿಂತನೆಯನ್ನು ಮಾಡದೆ ತನ್ನ ಇಂದ್ರಿಯಾದಿಗಳಲ್ಲಿ ತಾನು ರತನಾಗಿದ್ದಾನೆ ಅಂತ ಹೇಳಿದರೆ ಅದು ಯಾವುದೂ ಕೂಡ ಸರಿಯಾಗಿರ್ತಕ್ಕಂಥದ್ದಲ್ಲ ಅಂತ ಹೇಳ್ತಾನೆ ಕೃಷ್ಣ. ಧೃತ್ಯಾಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ. ಮನಸ್ಸು, ಪ್ರಾಣ, ಇಂದ್ರಿಯ ಇದೆಲ್ಲವೂ ಕೂಡ ರುಜುವಾಗಿರಬೇಕು. ತನ್ನ ಕ್ರಿಯೆ ಅದು ಕೂಡ ಸರಿಯಾಗಿರಬೇಕು. ಇನ್ನು
ಯೋಗೇನ ಅವ್ಯವಿಚಾರಿಣ್ಯ ಧೃತಿ ಸಹ ಪಾರ್ಥಸಾತ್ವಿಕಿ. ಇದು ಧೃತಿ. ಯಾವುದು ಧೃತಿ? ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳೋದು. ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳುವುದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳನ್ನು ಕೊಟ್ಟಿದ್ದಾನೆ. ಆ ಮನಸ್ಸಿನ ಹತೋಟಿ, ಮನಸ್ಸನ್ನ ನಮ್ಮ ವಶದಲ್ಲಿಟ್ಟುಕೊಂಡು ತನ್ಮೂಲಕವಾಗಿ ಆ ಭಗವಂತನನ್ನ ಆರಾಧನೆ ಮಾಡುವಂತಹದ್ದು ಅತ್ಯಂತ ಅವಶ್ಯಕವಾಗಿರತಕ್ಕಂತಹದ್ದು. ಇದನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಯಾರು ಈ ರೀತಿಯಾಗಿರ್ತಾರೋ ಅಂಥವರು ಸಾತ್ವಿಕರು, ಅವರು ಒಳ್ಳೆಯ ಸತ್ವಗುಣವನ್ನು ಹೊಂದಿರತಕ್ಕಂಥವರು ಎಂಬುದಾಗಿ ಹೇಳ್ತಾನೆ. ಇನ್ನು ಯಾತ್ ಧರ್ಮ ಕಾಮಾರ್ಥಾನ್ ಧೃತ್ಯ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸ ಪಾರ್ಥರಾಜಸಿ. ರಾಜಸರು ಅವರು ಹೇಗಿರ್ತಾರೆ? ರಾಜಸ ಬುದ್ಧಿಯುಳ್ಳಂತಹ ಜೀವರಾಶಿಗಳ ವ್ಯವಸ್ಥೆ ಏನು? ಅವರ ಮನೋಸ್ಥಿತಿಯ ವಿಭಾಗ ಏನು ಅಂತ ಕೇಳಿದ್ರೆ ಅದನ್ನ ಹೇಳ್ತಾನೆ. ಧರ್ಮಕಾಮಾರ್ಥ ನೃತ್ಯ, ಫಲದಲ್ಲಿ ಆಸಕ್ತಿ. ಫಲದಲ್ಲಿ ಕೃಷ್ಣ ಹೇಳಿರತಕ್ಕಂತಹದ್ದು ಫಲದಲ್ಲಿ ಆಸೆ, ಅದನ್ನ ಬಿಡಬೇಕು. ನಿಸ್ಪೃಹತೆ, ಅದನ್ನ ಮಾಡಬೇಕು ಅಂತ ಕೃಷ್ಣ ಹೇಳಿರತಕ್ಕಂತಹದ್ದು. ಭಗವಂತ ಅಮ್ಮ ಮೇಲೆ ಹೋಗಿ ಮಾತಾಡಿ, ಮೇಲೆ ಹೋಗಿ ಮಾತಾಡಿ, ಇಲ್ಲಾಂದ್ರೆ ಹೊರಗೆ ಹೋಗಿ. ಧೃತ್ಯಾಯ ಯಾತ್ ಧರ್ಮ ಕಾಮಾರ್ಥ, ಯಾವುದನ್ನ ಧರ್ಮ ಕಾಮನೆಗಳು ಅಂದರೆ ಫಲದಲ್ಲಿ ಆಸಕ್ತಿ, ಅದನ್ನ ಬಿಡಬೇಕು ಅಂತ ಹೇಳ್ತಾನೆ. ಫಲದಲ್ಲಿ ಆಸಕ್ತಿ ಬಿಡಬೇಕು, ಅದು ಸಹಜವಾಗಿ ಹೇಳಿದ. ತದನಂತರದಲ್ಲಿ ಧೃತ್ಯಾಧಾರಯುತ, ಆ ಧಾರಣ ಬುದ್ಧಿ ಅದು ಚೆನ್ನಾಗಿರಬೇಕು. ಯಾವ ರೀತಿಯಾಗಿ ಮನಸ್ಸನ್ನು ಧಾರಣೆ ಮಾಡಬೇಕು, ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸತಕ್ಕಂತಹ ಬಗೆ ಹೇಗೆ, ಇದನ್ನ ತಿಳಿಸತಕ್ಕಂತಹದ್ದನ್ನ ಹೇಳ್ತಾನೆ. ತದನಂತರದಲ್ಲಿ ಧೃತ್ಯಾಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸ ಪಾರ್ಥರಾಜಸಿ. ಇನ್ನು ಈ ತನ್ನ ಮನಸ್ಸನ್ನ, ತನ್ನ ಇಂದ್ರಿಯಗಳನ್ನ ತನ್ನ ವಶವ ಇಟ್ಟುಕೊಳ್ಳದೆ ಅದು ಯಾವುದ್ಯಾವುದೋ ಒಂದು ವ್ಯರ್ಥವಾಗಿರ್ತಕ್ಕಂಥದ್ದಲ್ಲಿ ತನ್ನ ಮನಸ್ಸನ್ನ, ಇಂದ್ರಿಯಗಳನ್ನ ಬಿಟ್ಟು ಬಿಡ್ತಾರೋ ಅಂತಹ ಜೀವರಾಶಿಗಳು ಅವರೆಲ್ಲರೂ ಕೂಡ ರಾಜಸ ಬುದ್ಧಿಯನ್ನು ಹೊಂದಿರತಕ್ಕಂತಹ ಜೀವರಾಶಿಗಳು ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ನಮಗೆ ನಮ್ಮ ಇಂದ್ರಿಯಗಳನ್ನ ನಮ್ಮ ಹತೋಟಿಯಲ್ಲಿ ನಮ್ಮ ವಶದಲ್ಲಿ ಇಟ್ಟುಕೊಳ್ಳಿಕ್ಕಾಗೋದೇ ಇಲ್ಲ. ಯಾಕೆ? ಆ ಇಂದ್ರಿಯಗಳು ಹೇಳಿದಾಗೆ ನಾವು ನಮ್ಮ ಪ್ರವೃತ್ತಿಯನ್ನು ಮಾಡ್ತಾ ಹೋಗ್ತೇವೆ. ಅದಕ್ಕೋಸ್ಕರ ಕೃಷ್ಣ ಹೇಳುವಂತಹದ್ದು ಮನಸ್ಸನ್ನು ನಿಮ್ಮ ವಶದಲ್ಲಿಟ್ಟುಕೊಂಡು ಆ ಮನಸ್ಸು ಯಾವಾಗ ನಿಮ್ಮ ವಶದಲ್ಲಿರ್ತದೋ ಆವಾಗ ಎಲ್ಲವೂ ಕೂಡ ಅದು ಸುಸೂತ್ರವಾಗಿ ಹೋಗತಕ್ಕಂತಹದ್ದಾಗ್ತದೆ ಎಂಬುದಾಗಿ ಹೇಳ್ತಾರೆ. ಇನ್ನು ಏಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನವಿಮುಂಚತಿ ದುರ್ಮೇಧ ಧೃತಿಸ್ಸ ಪಾರ್ಥಸಾಮಸಿ. ಏಯಾ ಸ್ವಪ್ನಂ ಭಯಂಚ, ಕೃಷ್ಣ ಮತ್ತೆ ಹೇಳ್ತಾನೆ ದುರ್ಬುದ್ಧಿ ಅಂತ ಹೇಳಿದ್ರೆ ಕೆಟ್ಟದಾಗಿ ಒಬ್ಬನಿಗೆ ಕೆಟ್ಟದಾಗಿ ಪ್ರಚೋದನೆ ಮಾಡುವುದು ಅಥವಾ ಇನ್ನೊಬ್ಬನ ಏಳಿಗೆಯನ್ನು ಸಹಿಸದೇ ಇರುವುದು, ಇದೊಂದು. ಅತಿನಿದ್ರೆ, ಅತಿಯಾಗಿರ್ತಕ್ಕಂಥ ಆಲಸ್ಯ, ಭಯವೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹದ್ದು. ಶೋಕ, ಯಾವತ್ತೂ ಕೂಡ ತನಗೆ ಭಗವಂತ ಕೊಟ್ಟಿರ್ತಾನೆ, ಆದರೂ ಕೂಡ ಆ ಕೊಟ್ಟಿರತಕ್ಕಂಥದ್ರ ಸ್ಮರಣೆ ಇಲ್ಲ. ಯಾವುದು ಇಲ್ಲವೋ ಅದರ ಬಗ್ಗೆ ಚಿಂತೆ. ನಮಗೆ ಯಾವತ್ತೂ ಕೂಡ ನಮಗೆ ಹಾಗೆ ಆಗಿರ್ತದೆ. ನಮ್ಮಲ್ಲಿ ಯಾವುದಿಲ್ಲವೋ ಇಲ್ಲದರ ಬಗ್ಗೆ ಚಿಂತೆ ಕೊರಗ್ತಾ ಇರ್ತೇವೆ. ಯಾವುದಿದೆ ಭಗವಂತ ಒಳ್ಳೆಯ ಕಣ್ಣುಗಳು, ಒಳ್ಳೆಯ ಕಿವಿಗಳು, ಒಳ್ಳೆಯ ಕಾಲುಗಳು, ಇಂದ್ರಿಯಗಳು, ಒಳಗಿರ್ತಕ್ಕಂತಹ ಎಲ್ಲವನ್ನೂ ಕೊಟ್ಟಿರ್ತಾನೆ. ಆದರೆ ಯಾವುದಿಲ್ಲ, ದೇವರೇ ನನಗೆ ಸಂಪತ್ತು ಕೊಡಲಿಲ್ಲ, ನನಗೆ ಒಳ್ಳೆಯ ಮನೆ ಇಲ್ಲ, ನನಗೆ ಓಡಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆ ಇಲ್ಲ, ನನಗೆ ಬೇಕಾಗಿರ್ತಕ್ಕಂತಹ ಇನ್ನಿತರ ಸಲಕರಣೆಗಳು ಇದಿಲ್ಲ, ಯಾವುದಿಲ್ಲವೋ ಅದನ್ನೇ ಹೊರ ಹೇಳಿಕೊಂಡು ಕೊರಗ್ತಾ ಇರ್ತಾನೆ.
ಭಗವಂತ ಕೊಟ್ಟಿರತಕ್ಕಂತಹ ವಸ್ತುವಿನ ಬಗ್ಗೆ ಚಿಂತನೆ ಮಾಡಿಕೊಂಡು ಅವನಿಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿಕೊಂಡಿದ್ರೆ ಆವಾಗ ಅದು ಸಾತ್ವಿಕ. ಇದು ಇಲ್ಲದೇ ಇರತಕ್ಕಂಥ ಚಿಂತನೆ ಮಾಡ್ತಾ ಇದ್ರೆ ಅದು ತಾಮಸವಾಗಿರತಕ್ಕಂತಹದ್ದು ಅಂತ ಹೇಳ್ತಾನೆ. ಇನ್ನು ದೌರ್ಬಲ್ಯ, ಮನಸ್ಸಿನ ದೌರ್ಬಲ್ಯ, ಮನೋದೌರ್ಬಲ್ಯ ಎಲ್ರಿಗೂ ಇದ್ದದ್ದೇ. ಏನು ಯಾವುದರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕು ಅದರಲ್ಲಿ ತೊಡಗಿಸಿಕೊಳ್ಳೋದಿಲ್ಲ, ಯಾವುದರಲ್ಲಿ ತೊಡಗಿಸಿಕೊಳ್ಳಬಾರ್ದು ಅದರಲ್ಲಿ ಮನಸ್ಸನ್ನು ಒಳ್ಳೆಯ ರೀತಿಯಲ್ಲಿ ತೊಡಗಿಸಿಕೊಳ್ತೇವೆ. ಇದೆಲ್ಲವೂ ಕೂಡ ಕೆಟ್ಟದಾಗಿರ್ತಕ್ಕಂಥದ್ದು ಅಂತ ಹೇಳ್ತಾನೆ. ಇನ್ನು ಮದ, ಆ ಮದ ಅದು ಎಲ್ಲವೂ ಕೂಡ ಎಲ್ಲದಕ್ಕೂ ಮೂಲ ಕಾರಣ. ನಮಗೆ ಮದ ಎಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮದಗಳಿದೆ. ವಯಸ್ಸಿನ ಮದ ಅಥವಾ ವಿದ್ಯೆಯ ಮದ ಅಥವಾ ಸಂಪತ್ತಿನ ಮದ, ಇದು ಒಂದಕ್ಕೊಂದು ಮಿಗಿಲಾಗಿರ್ತದೆ. ವಯಸ್ಸಿನ ಮದ ಇರ್ತದೆ. ನನ್ನಲ್ಲಿ ಇಷ್ಟು ರೂಪ ಯೌವನ ಸಂಪತ್ತಿ ಅಂತ ಹೇಳಿದ ಹಾಗೇನೆ ನಮ್ಮಲ್ಲಿ ರೂಪ ಇದೆ, ನಮ್ಮಲ್ಲಿ ಯೌವನ ಇದೆ, ನನ್ನ ಸಂಪತ್ತಿದೆ, ಇದು ನನ್ನಲ್ಲಿ ಇರತಕ್ಕಂತಹದ್ದೇ ಎಲ್ಲವೂ ಕೂಡ ಅಂತ ಹೇಳಿಕೊಂಡು ಆ ರೀತಿಯಾಗಿರ್ತಕ್ಕಂಥ ಒಂದು ಮದ. ಈ ಮದಗಳು ಅದು ನಮ್ಮ ಅವನತಿಗೆ ಅದು ಕಾರಣವಾಗಿದೆ. ರೂಪ, ಇನ್ನು ಮದಗಳು, ಇದು ಎಲ್ಲವೂ ಕೂಡ ಅವನತಿಗೆ ನಮ್ಮನ್ನು ಉಂಟು ಮಾಡುತ್ತದೆ. ಇನ್ನೊಂದು ಭಗವಂತನ ದ್ವೇಷ, ಭಗವಂತನ ಭಕ್ತರ ದ್ವೇಷ. ಭಗವಂತನ ದ್ವೇಷವೂ ಆಗಬಹುದು, ಭಗವದ್ ಭಕ್ತರ ದ್ವೇಷವೂ ಕೂಡ ನಮಗೆ ಹೇಗೆ ಷಟ್ ವೈರಿಗಳನ್ನು ಹೇಳ್ತಾರೋ ಆ ಷಟ್ ವೈರಿಗಳು ಷಟ್ ಮಿತ್ರರು ಆಗ್ಲಿಕ್ಕೆ ಸಾಧ್ಯ. ಕಾಮ, ಕ್ರೋಧ, ಮದ, ಮತ್ಸರ ಇದೆಯಲ್ವ, ಆ ಕಾಮ, ಕ್ರೋಧ, ಮದ, ಮತ್ಸರಗಳು ಭಗವಂತನ ವಿಷಯವಾಗಿ ಅದನ್ನು ನಾವು ತೋರಿಸಿದೆವು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಮಗೆ ಪೂರಕವಾಗಿರ್ತದೆ. ಯಾವಾಗ ಅದು ನಮಗೆ ವೈರಿಗಳಾಗುವುದು, ಕಾಮ ಕ್ರೋಧಾದಿಗಳು ನಮ್ಮ ಅಹಂಕಾರಕ್ಕೆ ಕಾರಣವಾದಾಗ ಅದು ನಮಗೆ ವೈರಿಗಳು. ಯಾವಾಗ ನಮಗೆ ಅದು ಭಗವಂತನನ್ನ ಕಾಣಿಸುವಲ್ಲಿ, ಭಗವಂತನ ತೋರಿಸುವಲ್ಲಿ ಅದು ಪೂರಕವಾಗುವುದು, ಅದು ಯಾವುದು ಕೂಡ ವೈರಿಗಳಾಗೋದಿಲ್ಲ. ಅದನ್ನ ಹೇಳ್ತಾನೆ. ಈ ಎಲ್ಲ ಧೈರ್ಯಗಳು ಅಂದರೆ ಹುಚ್ಚು ಧೈರ್ಯ, ತಾನೇ ಎಲ್ಲವನ್ನು ಮಾಡ್ತೇನೆ ಅಂತ ಹೇಳಿಕೊಂಡಿರತಕ್ಕಂತಹದ್ದು ಇದು ಯಾವತ್ತೂ ಕೂಡ ಒಳ್ಳೆಯದಾಗುವುದಿಲ್ಲ. ಇದು ತಾಮಸವಾಗಿರತಕ್ಕಂತಹ ಪ್ರವೃತ್ತಿ ಎಂಬುದಾಗಿ ಹೇಳ್ತಾನೆ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣಮೇ ಭರತರ್ಷಭ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಸನಿಗಚ್ಚತಿ. ಹೇಳ್ತಾನೆ, ಇದು ತಾಮಸ ಸುಖ, ತಾಮಸ, ಸಾತ್ವಿಕರು, ರಾಜಸರು, ತಾಮಸರ ವಿಭಾಗ ಹೀಗಾಯಿತು. ಇನ್ನು ಸುಖಂ ತ್ವಿದಾನೀಂ ತ್ರಿವಿಧಂ, ಸುಖದಲ್ಲಿಯೂ ಕೂಡ ವಿಭಾಗ ಇದೆ. ಅದು ಹೇಗೆ ಅಂತ ಕೇಳಿದ್ರೆ ಹೇಳ್ತಾನೆ, ಈಗ ಅನುಭವ, ಬಹುಕಾಲದಿಂದ ದೇವರನ್ನ ಕೇಳಿರ್ತಾನೆ, ದೇವರ ಬಗ್ಗೆ ಶ್ರವಣ ಮನನ ಎಲ್ಲ ಮಾಡಿರ್ತಾನೆ. ತನ್ನ ಯೋಗ್ಯತಾನುಸಾರವಾಗಿ ನಾವೇನು ಎಲ್ಲವನ್ನೂ ಕೇಳಿರ್ತೇನೆ ಅಂತಿಲ್ಲ, ಏನೋ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಹೇಳಿರ್ತಕ್ಕಂಥ ನಮ್ಮ ಯೋಗ್ಯತಾನುಸಾರ ಹೇಳಿರ್ತೇವೆ. ಕೇಳಿರ್ತಕ್ಕಂಥವರು ಕೂಡ ನಮ್ಮಲ್ಲಿ ಎಷ್ಟು ಕೇಳಬೇಕು, ಎಷ್ಟು ನಮ್ಮಲ್ಲಿ ಇರ್ಲಿಕ್ಕಾಗ್ತದೋ ಅಷ್ಟನ್ನ ಇರಿಸ್ತಾನೆ. ಇದು ಕೂಡ ಹೇಳ್ತಾನೆ, ಈ ಬಹುಕಾಲದಿಂದ ಅನುಭವ ಮತ್ತೆ ಆಸಕ್ತಿಯನ್ನು ಹುಟ್ಟಿಸತಕ್ಕಂತಹ, ದುಃಖವನ್ನು ಪರಿಹಾರ ಮಾಡತಕ್ಕಂತಹ ಸುಖವೂ ಕೂಡ ಅದು ಮೂರು ರೀತಿಯಾಗಿದೆ. ಸುಖ ಅಂತ ಹೇಳಿದರೆ ಯಾರೂ ಕೂಡ ಸುಖದ ವಿಷಯದಲ್ಲಿ ಮತ್ತೆ ಪ್ರಶ್ನೆಯನ್ನು ಮಾಡೋದಿಲ್ಲ. ಯಾಕೆ ಸುಖ ಬಂತು ಅಂತ ಹೇಳಿದ ಮೇಲೆ ಸುಖ ಯಾಕೆ ಬಂತು ಅಂತ ಪ್ರಶ್ನೆ ಇಲ್ಲ. ಸುಖ ಬಂತು, ಭಗವಂತ ಕೊಟ್ಟಿದ್ದಾನೆ, ಸುಖ ಬಂತು, ಮುಗೀತು. ಸುಖ ಯಾಕೆ ಬಂತು, ಯಾವ ಕಾರಣದಿಂದ ಬಂತು, ಏನೋ ಒಂದು ರೀಸನ್ ಹೇಳ್ಬೋದು ಅಷ್ಟೇ. ಈ ಒಂದು ನಿಮಿತ್ತದಿಂದ ಬಂತು, ಅಥವಾ ಹೀಗೆ ಸಂಪತ್ತು ಬಂತು ಆದ್ದರಿಂದ ಸುಖ ಬಂತು ಅಂತ ಹೇಳ್ಬೋದು ಅಷ್ಟೇ ಹೊರತು ಸುಖ ಬಂದ ಮೇಲೆ ಏನಂತ ಪ್ರಶ್ನೆ ಇಲ್ಲ. ಸುಖವೇ ನಾವಿಷ್ಟೆಲ್ಲ ಒದ್ದಾಡೋದು ಯಾವುದಕ್ಕೆ, ನಾವು ನಮ್ಮ ಜೀವನದಲ್ಲಿ ಸುಖವಾಗಿರಬೇಕು ಅಂತ ಎಂಬುದು ಎಲ್ಲರದ್ದೂ ಕೂಡ. ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಮಿಮಾಗೋದು, ಸುಖವೇ ನಮಗಿರಬೇಕು, ದುಃಖ ಎಳ್ಳಷ್ಟು ಇರಬಾರ್ದು ಅಂತ ನಾವೆಲ್ಲ ಒದ್ದಾಡೋದಕ್ಕೋಸ್ಕರನೇ. ಸುಖದಲ್ಲಿಯೂ ಕೂಡ ಆ ಮೂರು ರೀತಿಯಾಗಿರ್ತಕ್ಕಂತಹ ವಿಭಾಗವನ್ನು ಹೇಳ್ತೇನೆ ಅಂತ ಎಂಬುದಾಗಿ ಹೇಳ್ತಾನೆ. ಹೇಗೆ ಅಂತ ಕೇಳಿದ್ರೆ ಪ್ರಸಿದ್ಧವಾಗಿರ್ತಕ್ಕಂತಹದ್ದು, ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಮೊದಲಿಗೆ
ಕಹಿ ಯಾವುದು? ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಯಾವುದೋ ಒಂದು ಮನಸ್ಸಿನ ವ್ಯಾಧಿ, ಶಾರೀರಿಕವಾಗಿ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆ ವ್ಯಾಧಿ ಇದೆ. ಆ ವ್ಯಾಧಿಗೆ ಏನು ಮಾಡ್ತೇವೆ? ಕಹಿಯಾಗಿರ್ತಕ್ಕಂತಹ ವಿಷಯ ಯಾವುದು? ಒಂದು ಮಾತ್ರೆಯನ್ನು ತೆಗೆದುಕೊಳ್ತೇವೆ. ಅದು ವಿಷ. ಯಾವುದು ವಿಷ? ಅದರ ಕಹಿ ಎಂಬುದು ನಮಗೆ ವಿಷವೇ, ಯಾರಿಗೂ ಕಹಿ ಬೇಕು ಅಂತಿಲ್ಲ. ಆದರೆ ನಮ್ಮ ಅನಾರೋಗ್ಯ ಪರಿಹಾರವಾಗಿ ನಾವು ಸುಖದಿಂದ ಇರ್ತೇವಲ್ವ. ಪರಿಣಾಮೇ ಅಮೃತೋಪಮಂ ಯತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ನಿಮಗೆ ವ್ಯಾಧಿ ಬಂದಾಗ ಆ ಏನು ಮತ್ತು ಇತ್ಯಾದಿಗಳನ್ನು ತೆಗೆದುಕೊಂಡಾಗ ಅದು ನಿಮಗೆ ವಿಷ ಅಂತ ಅನಿಸ್ಬೋದು. ಅಯ್ಯೋ ಕಹಿ ಯಾರು ತಗೊಳ್ತಾರೆ, ಬೇಡ ಇದು ಅಂತ ಹೇಳಿಕೊಂಡು ಬೇಡ ಅಂತ ಅನಿಸ್ಬೋದು. ಆದರೆ ಪರಿಣಾಮ ಮಾತ್ರ ಅಮೃತ. ಸುಖದಿಂದ ಇರ್ತೇವಲ್ವ. ಯಾವುದೋ ಒಂದು ಕಾಲಕ್ಕೆ ಆ ಒಂದು ವ್ಯಾಧಿಯಿಂದ ಬಳದಿ ನಾವು ಒಂದು ತೆಗೆದುಕೊಂಡಾಗ 1 ವಾರದಿಂದ ಒದ್ದಾಡ್ತಾ ಇದ್ದೆವು. 1 ವಾರದ ನಂತರ ಒಂದು ಖುಷಿ ಬಂತಲ್ವ, ವ್ಯಾಧಿಯಿಂದ ಸುಖ ಬಂತಲ್ವ, ಆವಾಗ ಆಗತಕ್ಕಂತಹ ಅನುಭವ ಅದು ಬಹಳವಾಗಿರ್ತಕ್ಕಂಥದ್ದು. ಅದನ್ನು ಹೇಳ್ತಾನೆ, ಯತದಗ್ರೇ ವಿಷಮಿವ. ನಿಮಗೆ ಆರಂಭದಲ್ಲಿ ವಿಷ ಧರಿಸಿಕೊಂಡರೂ ಕೂಡ ಕೊನೆಗೆ ಅದರ ಪರಿಣಾಮ ಏನಿದೆ ಅದು ಇದು ಅಮೃತವಾಗಿರ್ತದೆ. ಅಂದರೆ ಪರಮಾತ್ಮನ ಅನುಗ್ರಹ, ತನ್ನ ಮನಸ್ಸಿರತಕ್ಕಂತಹ ವಿಷಯದಲ್ಲಿ ವೈರಾಗ್ಯ, ಇದೆಲ್ಲವೂ ಕೂಡ ಸುಖ ಸಾತ್ವಿಕ. ನಿಮಗೆ ಪರಮಾತ್ಮನ ಅನುಗ್ರಹ ಉಂಟು, ನಿಮಗೆ ವಿಷಯದಲ್ಲಿ ವೈರಾಗ್ಯ ಇದೆ, ವಿಷಯಗಳು ಬೇಡ. ಯಾಕೆ ಸುಮ್ಮನೆ ವಿಷಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು? ವಿಷಯದಲ್ಲಿ ನಿವೃತ್ತಿಯನ್ನು ಹೊಂದುವ ಏನು ಎಲ್ಲ ರೀತಿಯಾಗಿರ್ತಕ್ಕಂಥದ್ದನ್ನು ಅನುಭವಿಸಿ ಆಗಿದೆ. ತದನಂತರ ಇನ್ನೇನು? ತಾನು ತನ್ನ ನಿವೃತ್ತಿ ಜೀವನವನ್ನು ಹೇಗೆ ಭಗವಂತನಿಗೋಸ್ಕರ ಅರ್ಪಿಸಿಕೊಂಡು ನಾನು ಬದುಕ್ತೇನೆ ಅಂತ ಹೇಳಿಕೊಂಡು ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕಿಂತ ಸುಖ ಏನಿದೆ? ಭಗವಂತನಿಗೋಸ್ಕರ ನಮ್ಮ ಜೀವನ ಮುಡಿಪಾಗಿ ನಾವು ಇಟ್ಟೆವು ಅಂತ ಹೇಳಿದ್ರೆ ಅದಕ್ಕಿಂತ ಭಿನ್ನವಾಗಿರತಕ್ಕಂಥ ಸುಖ ಏನು ಬೇಕು? ಅದಕ್ಕಿಂತ ಭಿನ್ನವಾಗಿ ಇನ್ನೇನು ಬೇಕು ನಮಗೆ? ಬೇರೆ ಸುಖ ಏನಾದರೂ ಬೇಕಾ? ಯಾವುದೂ ಬೇಡ. ಇದೇ ನಮಗೆ ಅತ್ಯಂತ ಎತ್ತರದ ಮಟ್ಟದ ಸುಖ ಎಂಬುದಾಗಿ ಹೇಳ್ತಾರೆ. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ. ನಿಮಗೆ ಆರಂಭದಲ್ಲಿ ವಿಷವಾಗಿ ಕೊನೆಗೆ ಪರಿಣಾಮದಲ್ಲಿ ಅಮೃತವಾಗಿ ಕಂಡಿತಲ್ವ, ಅದೇ ಸುಖ ಸಾತ್ವಿಕ. ಮೊದಲಿಗೆ ಖುಷಿಯಿಂದ ಇದ್ದ, ಮತ್ತೆ ಒದ್ದಾಟ, ಯಾರಿಗೆ ಬೇಕಿದು? ಮೊದಲಿಗೆ ಖುಷಿ ಬಂದು ಆಮೇಲೆ ದುಃಖ ಬಂದರೆ ಅಯ್ಯೋ ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ತನ್ನನ್ನು ತಾನು ಒಂದು ಏನು ತನ್ನ ಜೀವನವನ್ನೇ ಮುಗಿಸತಕ್ಕಂತಹ ಹಂತಕ್ಕೆ ಹೋಗುವಂಥವರಿದ್ದಾರೆ. ಅಯ್ಯೋ ನಾನು ಇಷ್ಟೆಲ್ಲ ರಾಜವೈಭವದಿಂದ ಇದ್ದೆ, ಇಷ್ಟೆಲ್ಲ ನನ್ನ ಜೀವನಗಳು ಇತ್ತು, ಈಗ ಯಾರಿಗೆ ಬೇಕು ಅಂತ ಹೇಳಿಕೊಂಡು ಆ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿಗೆ ಅದು ಯಾವತ್ತೂ ಕೂಡ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಆರಂಭದಲ್ಲಿ ಕಹಿಯಾಗಿದ್ದರೂ ಕೂಡ ಮತ್ತೆ ನಾವು ಸುಖದಿಂದ ಇರ್ತೇವಲ್ವ, ಅದು ತುಂಬ ಸಾತ್ವಿಕವಾಗಿರ್ತಕ್ಕಂತಹದ್ದು ಅಂತ ಹೇಳ್ತಾನೆ. ಇನ್ನು ವಿಷಯೇಂದ್ರಿಯ ಸಂಯೋಗ ಯತದಗ್ರೇ ಮೃತೋಪಮಂ ಪರಿಣಾಮೀ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ಏನು ರಾಜಸವಾಗಿರ್ತಕ್ಕಂಥ ಸುಖ ಯಾವುದು? ಸುಖದಲ್ಲೂ ಕೂಡ ಸಾತ್ವಿಕ ಸುಖ, ರಾಜಸ ಸುಖ, ತಾಮಸ ಸುಖ ಅಂತ ಇದೆಯಾ ಅಂತ ಹೇಳಿದ್ರೆ ಹೇಳ್ತಾರೆ. ಹೌದು, ಸಾತ್ವಿಕ ಸುಖ ಅಂತ ಇದೆ. ಸಾತ್ವಿಕ ಸುಖ ಹೇಗೆ? ಹೀಗೆ ಆರಂಭದಲ್ಲಿ ಕಹಿ ಮತ್ತೆ ಸುಖ, ಇದು ಸಾತ್ವಿಕ ಸುಖ. ರಾಜಸ ಸುಖ ಅಂತ ಹೇಳಿದರೆ ವಿಷಯ ಪದಾರ್ಥಗಳಿಗೆ, ಅದನಂತರದಲ್ಲಿ ಇಂದ್ರಿಯಗಳಿಗೆ ಅಲ್ಲಿ ಸಂಪರ್ಕವಾಗಿ ಅದು ಅಮೃತ. ಏನಾಯಿತು? ತನಗೆ ಮೊದಲಿಗೆ ಆ ಕೆಟ್ಟದಾಗಿರ್ತಕ್ಕಂಥ ಒಂದೇನೋ ಒಂದು ನಾಲಿಗೆ ಚಾಪಲ್ಯ ತಿನ್ನಬೇಕು ತಿಂದ 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 ಏನು ಸ್ವೀಟರ್ ಏನು ತಿನ್ನದ್ದೇ ಬಂತು, ಹಾಕ್ಕೊಂಡು ತಿಂದ. ಮತ್ತೆ ಕಹಿಯೇ ಪೂರ್ತಿ ಜೀವಮಾನ ಪೂರ್ತಿ ಒದ್ದಾಟ. ಯಾರಿಗೆ ಬೇಕಿದು? ವಿಷಯ ಪದಾರ್ಥಗಳಿಗೂ ಇಂದ್ರಿಯಗಳಿಗೂ ಸಂಪರ್ಕ. ವಿಷಯಗಳು ಅಂತ ಹೇಳಿದರೆ ಲೌಕಿಕವಾಗಿರ್ತಕ್ಕಂಥ ಯಾವುದೋ ಒಂದು ಜಿಹ್ವೆಯ ಲಾಲಸೆ. ಇಂದ್ರಿಯ ಅಂತ ಹೇಳಿದರೆ ನಮ್ಮ ರಸನೇಂದ್ರಿಯ ಇಟ್ಟುಕೊಳ್ಳುವ ರಸನೇಂದ್ರಿಯದ ಚಾಪಲ್ಯ. ರಸನೇಂದ್ರಿಯಕ್ಕೇನು ಚಾಪಲ್ಯ? ಒಳ್ಳೆಯ ರಸವನ್ನು ತಿನ್ನಬೇಕು ಅಂತ ಚಾಪಲ್ಯ. ಏನು ತಿಂದದ್ದೇ ಬಂತು ತಿಂದ ಹೋದ. ಒಂದು ದಿವಸ ವೈದ್ಯರು ಡಾಕ್ಟರ್ ಹತ್ರ ಹೋದ. ಡಾಕ್ಟರ್ ಹೇಳಿದರು, ನೀನು ಇಷ್ಟು ದಿವಸ ತಿನ್ನದ್ದು ಸಾಕು, ಇನ್ನು ಮುಂದೆ ನೀವು ಏನನ್ನು ತಿನ್ನಲಿಕ್ಕಿಲ್ಲ.
ಇಲ್ಲ ಅಂತ ಹೇಳಿ ನಿಂಬಿಸಿಬಿಟ್ರು. ಅಲ್ಲಿಗೆ ಏನಾಯಿತು, ತನ್ನ ಇಷ್ಟು ಆ ವಿಷಯ ಸಂಪರ್ಕ, ಅದೇ ರೀತಿಯಾಗಿ ಅವರು ಪಾಪ ಸಾತ್ವಿಕರು, ಯಾರು ಡಾಕ್ಟ್ರು, ಅವರು ಸಾತ್ವಿಕರು ಏನಾಯಿತು, ಅವರಿಗೆ ಒಂದು ವಿಷಯವನ್ನು ಹೇಳಿಬಿಟ್ರು, ಇನ್ನು ಮುಂದೆ ನೀವು ಯಾವತ್ತೂ ಕೂಡ ಸಿಹಿ ಪದಾರ್ಥಗಳಿಗೆ ನಿಮ್ಮನ್ನು ತೊಡಗಿಸಿಕೊಳ್ಬಾರ್ದು ಅಂತ. ಇದು ಆರಂಭದಲ್ಲಿ ಸುಖ, ಏನು ತಿಂದದ್ದೇ ಹಾಗೆಳ್ತಾನೆ. ವಿಷಯ ಪದಾರ್ಥಗಳಿಗೆ ಖುಷಿ ಆಗ್ತದೆ ನಿಮಗೆ, ಮೊದಲಿಗೆ ಕಿವಿ ಒಳ್ಳೆ ಕೆಟ್ಟದನ್ನು ಕೇಳಿ ಕೇಳಿ ಖುಷಿಯಲ್ಲಿರ್ತದೆ. ಆದರೆ ಅನಂತರ ಅನುಭವಿಸುವಂತಹದ್ದು ದುಃಖ ಯಾರಿಗೆ ಬೇಕು? ಯಾರಿಗೂ ಬೇಡ. ಆ ವಿಷಯ ಪದಾರ್ಥಗಳಿಗೂ ಇಂದ್ರಿಯಗಳಿಗೂ ಸಂಪರ್ಕವಾಗಿ ಏನು ಅವನು ಆ ಅಮೃತ ಇದ್ದರೂ ಕೂಡ ಮೊದಲಿಗೆ ಅಮೃತನೇ ಏನು ಖುಷಿಯಿಂದ ಇದ್ದ, ಮತ್ತೆ ಎಲ್ಲ ಸರ್ವನಾಶ, ಮತ್ತೆ ಏನಿಲ್ಲ, ಯಾವತ್ತಿಗೂ ಏನೂ ಇಲ್ಲ, ಜೀವಮಾನ ಪೂರ್ತಿ ಕೇವಲ ಯಾರು ಆ ಡಾಕ್ಟರ್ ಹೇಳಿದಂತಹ ಮಾತನ್ನು ಕೇಳಿಕೊಂಡು ಅವರ ರೀತಿಯಾಗಿ ಅವರು ಅನುಸರಿಸಿಕೊಂಡು ಇರತಕ್ಕಂತಹ ಜೀವನ. ಇದನ್ನು ಇದು ಸುಖವೇ, ಅದು ರಾಜಸುಖ ಅಂತ ಹೇಳ್ತಾರೆ. ಇನ್ನು ತಾಮಸ ಅಂತ ಹೇಳಿದರೆ ಅದು ಯಾವುದು ಅಂತ ಕೇಳಿದ್ರೆ, ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾರಸ್ಯ ಪ್ರಮಾದೋತ್ಥಂ ತತ್ತಾಮಸ ಉದಾಹರಣಂ. ನಿದ್ರೆ, ಜಾಢ್ಯ, ಅಧರ್ಮದ ಕಡೆಗೆ ಒಲವು, ಇದೆಲ್ಲವೂ ಕೂಡ ತಾಮಸ. ನಿದ್ದೆ ಇದೆ ನಮಗೆ, ಏನು ನಾವೆಲ್ಲರಿಗಿಂತಲೂ ಜಾಸ್ತಿ ನಿದ್ದೆ ಮಾಡ್ತೇವೆ. ಫ್ರೀ ಇದ್ದಾಗ, ಪುರ್ಸೊತ್ತಿದ್ದಾಗ ಎಲ್ಲ ಅದೇ ಕೆಲಸ. ನಿದ್ದೆ ಮಾಡುವುದನ್ನು ನಮ್ಮದೊಂದು ಒಳ್ಳೆಯ ರುಟೀನ್, ಅದೊಂದು ನಮ್ಮ ಇದರಲ್ಲಿ ಆಗಿಬಿಟ್ಟಿದೆ. ಅದು ಒಂದು ರೀತಿಯಾಗಿ ಶರೀರದ ಜಾಢ್ಯ ಹೇಳಬೇಕು ಅಂತೇ ಇಲ್ಲ. ಒಳ್ಳೆಯ ಕೆಲಸಕ್ಕೆ ಹೋಗುವ, ಸದ್ಯ ಬಂದರೆ ಸಾಕು, ನಾಳೆ ಮಾಡುವ, ಇವತ್ತು ಪರವಾಗಿಲ್ಲ, ಪೂಜೆ ನಾಳೆ ಮಾಡುವ, ಹೀಗೆ ಒಳ್ಳೆಯ ಕರ್ಮದಲ್ಲಿ ಜಾಢ್ಯ, ಇದೆಲ್ಲವೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ತಾಮಸ. ಇನ್ನು ಮೋಹ, ಎಲ್ಲಿ ಮೋಹ, ಯಾವುದು ಬೇಡವೋ ಅದರಲ್ಲಿ ಮೋಹ, ವಿಪರೀತವಾಗಿ ಮೋಹ, ಜಗತ್ತಿನ ಕಡೆಗೆ ಎತ್ತಿಟ್ಟುಕೊಳ್ಳುವ. ಏನು ನಮಗೆ ಒಳ್ಳೆಯದ್ದು ದೃಷ್ಟಾಂತ ಬೇಕಾದಷ್ಟು ಇಲ್ಲೇ ಸಿಗ್ತದೆ. ಜಗತ್ತು ಅಲ್ಲಿಯೇ ಒದ್ದಾಡ್ತಾ ಇರ್ತಾನೆ, ಇದಕ್ಕಿಂತ ಬೇರೆ ದೃಷ್ಟಾಂತ ನಮಗೆ ಬೇಕಾಗಿಲ್ಲ. ಒಳ್ಳೆ ನಮಗೆ ಅನುಭವಕ್ಕೆ ಬರುವ ಅನುಭವವೇದ್ಯವಾಗಿರತಕ್ಕಂಥದ್ದು ಇದು ಎಲ್ಲವೂ ಕೂಡ ತಾಮಸ, ಪರವಶತೆ. ನಾವು ಜಗತ್ತಿನಲ್ಲಿ ನಮ್ಮನ್ನು ನಾವು ಮರೆತು ಬಿಡ್ತೇವೆ. ಜಗತ್ತು ಅಂತ ಹೇಳಿದ್ರೆ ನಾನು ಅಂತ ಹೇಳಿದ್ರೆ ಜಗತ್ತು, ನಮಗೆ ಅಷ್ಟು ನಮ್ಮನ್ನು ಜಗತ್ತು ಆವರಿಸಿಕೊಂಡು ಬಿಟ್ಟಿದೆ. ಇದು ತಾಮಸವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾನೆ. ಯತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸಪ್ತಂ ಪ್ರಕೃತಿಜೈರ್ಮುಕ್ತಂ ಯದೇಭಿ ಸ್ಯಾತ್ ತ್ರಿಭಿರ್ಗುಣೈಃ. ಕೃಷ್ಣ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತವ ಕರ್ಮಾಣಿ ಚ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಭಗವಂತ ಹೇಳ್ತಾ ಇದ್ದಾನೆ, ಯತದಸ್ತಿ ಪೃಥಿವ್ಯಾಂ, ಈ ಮೂರು ಗುಣಗಳನ್ನು ಮೀರಿ ಒಬ್ಬ ಜೀವನಿದ್ದಾನ ಕೇಳಿದ್ರೆ ಸಾಧ್ಯವೇ ಇಲ್ಲ. ಎಲ್ಲರೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣಕ್ಕೆ ಒಳಗಾಗಿಯೇ ಇರ್ತಾರೆ. ಅಂತಹ ಒಂದು ಈ ಮೂರೂ ಗುಣಗಳನ್ನು ಮೀರಿರ್ತಕ್ಕಂಥ ಒಬ್ಬ ಜೀವಿ ಸಾಧ್ಯವೇ ಇಲ್ಲ. ಸಾತ್ವಿಕ ಗುಣವೂ ಇರ್ತದೆ, ತಾಮಸ ಗುಣವೂ ಇರ್ತದೆ, ರಾಜಸ ಗುಣವೂ ಇರ್ತದೆ. ನಮ್ಮಲ್ಲಂತೂ ಹೇಳಬೇಕಂತೂ ಇಲ್ಲ. ದೇವತೆಗಳಲ್ಲಿಯೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಆಯಾಯ ಗುಣಗಳು ಅದು ಅಭಿವ್ಯಕ್ತವಾಗ್ತವೆ. ಅದಕ್ಕೋಸ್ಕರ ಈ ರಥದಸ್ತಿ ಪೃಥಿವಿಯಲ್ಲಿ ಈ ಮೂರು ಗುಣಗಳನ್ನು ಮೀರಿರತಕ್ಕಂಥ, ಮೂರು ಗುಣಗಳಿಂದ ರಹಿತವಾಗಿರತಕ್ಕ ಸತ್ವಗುಣ ಇಲ್ಲ, ರಜೋಗುಣ ಇಲ್ಲ, ತಮೋ ಗುಣ ಇಲ್ಲ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಈ ಮೂರು ಗುಣದಲ್ಲಿ ಒಂದಲ್ಲ ಒಂದು ಗುಣ ಇರಲೇಬೇಕು. ಈ ಮೂರು ಗುಣಗಳನ್ನು ಬಿಟ್ಟು ಒಂದು ಇದುಂಟು ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ. ಅದು ಯಾರು? ಸತ್ವಗುಣ, ರಜೋಗುಣ, ತಮೋ ಗುಣನ ಬಿಟ್ಟಿರತಕ್ಕಂಥದ್ದು ಅಂದರೆ ಭಗವಂತ ಮಾತ್ರ. ಯಾಕೆ? ಅವನಿಗೆ ಸತ್ವವೂ ಇಲ್ಲ, ರಜಸ್ಸೂ ಇಲ್ಲ, ತಮಸ್ಸೂ ಇಲ್ಲ, ಯಾವುದೂ ಇಲ್ಲದವನು ಅವನು ಮಾತ್ರ. ಮತ್ತೆಲ್ಲರೂ ಕೂಡ ಈ ಮೂರು ಗುಣಗಳಿಂದ ಬದ್ಧರಾಗಿರ್ತಕ್ಕಂಥವರೇ. ದಿವಿ ದೇವೇಶು ಆ ಪುನಃ, ಇಲ್ಲಲ್ಲ, ದಿವಿ ದೇವೇಶು, ಇಲ್ಲಿಯೂ ಇಲ್ಲ, ದೇವತೆಗಳಲ್ಲಿಯೂ ಕೂಡ ಇಲ್ಲ ಅಂತ ಎಂಬುದಾಗಿ ಹೇಳ್ತಾನೆ. ಎಲ್ಲವೂ ಕೂಡ ಪ್ರಕೃತಿಯಲ್ಲಿರ್ತಕ್ಕಂತಹದ್ದು. ದೇವಿ ಸ್ಯಾತ್ರ ಬಿರ್ಗುಣೈ, ಈ ಮೂರು ಗುಣಗಳಿಂದ ಅದು ನಿರಂತರವಾಗಿ ಬದ್ಧ. ಇನ್ನೊಂದು ಸಂಸ್ಕೃತದಲ್ಲಿ ಗುಣ ಶಬ್ದಕ್ಕೆ ಹಗ್ಗ ಅಂತ ಒಂದು ಅರ್ಥ ಇದೆ. ಏನು ಹಗ್ಗ? ತ್ರಿಭಿರ್ಗುಣೈ, ಮೂರು ಗುಣಗಳಿಂದ ಇರುವಂತಹದ್ದು, ಮೂರು ಗುಣಗಳಿಂದ ಬದ್ಧರಾಗಿರ್ತಕ್ಕಂಥವರು.
ಮೂರು ಹಗ್ಗಗಳು. ಯಾವುದು? ಸತ್ವ ಎಂಬ ಹಗ್ಗ, ರಜೋ ಎಂಬ ಹಗ್ಗ, ತಮೋ ಎಂಬ ಹಗ್ಗ. ಈ ಮೂರು ಹಗ್ಗಗಳು ನಮ್ಮನ್ನು ಬಾಧಿಸದೆ ಯಾವುದೋ ಒಂದು ಒಳ್ಳೆಯದನ್ನು ನೋಡುವಾಗ ಸತ್ವಗುಣ ಆಗ್ತದೆ, ಯಾವುದೋ ಒಂದು ರಜಸ್ಸನ್ನು ನೋಡುವಾಗ ರಜೋಗುಣ ಅಭಿವ್ಯಕ್ತವಾಗ್ತದೆ, ಯಾವುದೋ ಒಂದು ತಮಸ್ಸು ಪ್ರವೃತ್ತಿಯಾಗ ತಮೋಗುಣ ಅಭಿವ್ಯಕ್ತವಾಗ್ತದೆ. ಈ ಮೂರನ್ನು ಬಿಟ್ಟಿರತಕ್ಕಂತಹದ್ದು ಉಂಟು ಅಂತ ಹೇಳಿದ್ರೆ ಅದು ದಿವಿ ದೇವೇಶು, ಇಲ್ಲೂ ಇಲ್ಲ ದೇವತೆಗಳಲ್ಲೂ ಇಲ್ಲ ಅಂತ ಹೇಳಿಕೊಂಡು ಈ ಮೂರು ಗುಣಗಳಲ್ಲಿ ಬದ್ಧರಾಗಿರತಕ್ಕಂಥವರೇ ಎಂಬುದಾಗಿ ಹೇಳ್ತಾನೆ. ಇನ್ನು ಬ್ರಾಹ್ಮಣ ಕ್ಷತ್ರಿಯ ವಿಷ ಇದೇ ವಿಶ್ವಾತ್ಮರೂಪ. ಈ ಮೂರು ಅವರವರ ಬ್ರಹ್ಮಕ್ಷತ್ರಿಯ ವೈಶ್ಯ ಶೂದ್ರರಿಗೂ ಕೂಡ ಅವರವರಿಗೆ ಯೋಗ್ಯತಾವಾಗಿರತಕ್ಕಂತಹ ಗುಣಕ್ಕೆ ಅವರು ಬದ್ಧರಾಗಿಯೇ ಇರ್ತಾರೆ. ಮೂರು ಗುಣಗಳನ್ನು ಅವರವರ ಯೋಗ್ಯತಾನುಸಾರವಾಗಿ ಅವರವರು ಪ್ರವೃತ್ತಿಯನ್ನು ಮಾಡ್ತಾರೆ. ಬ್ರಹ್ಮಜ್ಞಾನಿಗಳು ಬ್ರಹ್ಮನನ್ನು ಹುಡುಕುವಲ್ಲಿ ತಮ್ಮ ಪ್ರವೃತ್ತಿಯನ್ನು ಮಾಡ್ತಾರೆ. ಕ್ಷತ್ರಿಯರು ಅವರೊಂದು ತಮ್ಮ ಕ್ಷತ್ರ ಪರಂಪರೆಯನ್ನು ಕ್ಷಾತ್ರ ತೇಜಸ್ಸನ್ನು ತೋರಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಇನ್ನು ಶೂದ್ರಾದಿಗಳು ಅವರವರ ಯೋಗ್ಯತಾನುಸಾರವಾಗಿ ಅವರವರ ಪ್ರವೃತ್ತಿಯನ್ನು ತೊಡಗಿರುತ್ತಾರೆ. ಇದನ್ನು ಬಿಟ್ಟು ಒಂದು ವ್ಯವಸ್ಥೆ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಆದರೆ ಕರ್ಮಗಳು ಬೇರೆ ಇರ್ಬೋದು. ಬ್ರಾಹ್ಮಣ ಮಾಡತಕ್ಕಂತಹ ಕರ್ಮವನ್ನು ಬೇರೆಯವರು ಅವರು ಮಾಡಬೇಕು ಅಂತಿಲ್ಲ, ಅವರು ಮಾಡತಕ್ಕಂತಹ ಕರ್ಮವನ್ನು ಇವರು ಮಾಡಬೇಕು ಅಂತಿಲ್ಲ. ಆದರೆ ಕರ್ಮವನ್ನು ಬಿಟ್ಟು ಸಾಧ್ಯವೇ ಇಲ್ಲ. ನಾನು ಕರ್ಮ ಬಿಟ್ಟಿರ್ತೇನೆ, ಕರ್ಮಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಪ್ರತ್ಯೇಕವಾಗಿರ್ತೇನೆ, ಅದು ಸಾಧ್ಯ ಇಲ್ಲ. ಕರ್ಮಕ್ಕೆ ಒಳಗಾಗಬೇಕು, ಕರ್ಮದ ಬಂಧನಕ್ಕೆ ನಿಲ್ಲಿರಬೇಕು ಎಂಬುದನ್ನು ಹೇಳ್ತಾನೆ. ತದನಂತರದಲ್ಲಿ ಹೇಳ್ತಾರೆ, ಇದೆಲ್ಲವನ್ನು ಹೇಳಿದ ನಂತರ ಶಮೋದಮಸ್ತಪಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನ ಆಸ್ತಿಕ್ಯಂ ಬ್ರಾಹ್ಮಂ ಕರ್ಮ ಸ್ವಭಾವಜಂ. ಯಾವುದು ಬ್ರಾಹ್ಮ ಕರ್ಮ? ಹೇಳ್ತಾನೆ ಶಮಃ ಶಮೋಮನ್ನಿಷ್ಠತಾ ಬುದ್ಧಿ. ಭಗವಂತನಲ್ಲಿ ನಿಷ್ಠ, ಭಗವಂತನಲ್ಲಿ ಶಮ ಎಲ್ಲರಿಗೂ ಇರಬೇಕು. ಭಗವಂತನಲ್ಲಿ ಬುದ್ಧಿ ಇರಬಾರ್ದ? ಭಗವಂತನನ್ನ ಬುದ್ಧಿ ಇರಲೇಬೇಕು, ಎಲ್ಲರಿಗೂ ಇರಲೇಬೇಕಾಗಿರ್ತಕ್ಕಂಥ. ಯಾರೂ ಕೂಡ ಶಮದಮಾದಿಗಳನ್ನು ಬಿಟ್ಟಿರಬೇಕು ಅಂತಿಲ್ಲ. ಶಮದಮಾದಿಗಳು ಎಲ್ಲಿ ತನಕ ಹೇಳ್ತಾರೆ ಅಂತ ಕೇಳಿದ್ರೆ, ಒಬ್ಬ ಅಧ್ಯಯನ ಮಾಡತಕ್ಕಂತಹ ವಟುವಿಗೆ ಮೊದಲಿಗೆ ಅವನ ಕ್ವಾಲಿಫಿಕೇಶನ್ ಏನು ಅಂತ ಕೇಳಿದ್ರೆ ಅವನು ಬೇರೆ ಏನು ಕ್ವಾಲಿಫಿಕೇಶನ್ ಬೇಕಾಗಿಲ್ಲ. ಅವನಿಗೆ ಶಮದಮಾದಿ ಸಂಪತ್ತಿ ಅಂತ ಆರಂಭದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಸೂತ್ರಕಾರರು ಹೇಳ್ತಾರೆ, ಭಾಷ್ಯಕಾರರು ಹೇಳ್ತಾರೆ. ಹೀಗೆ ಎಲ್ಲರೂ ಕೂಡ ಶಮದಮಾದಿ ಸಂಪತ್ತಿ, ಶಮವನ್ನು ಸಂಪಾದನೆ ಮಾಡಿಕೊಳ್ಬೇಕು, ದಮವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಭಗವಂತನಲ್ಲಿ ನಿಷ್ಠತೆ, ಭಗವಂತನಲ್ಲಿ ನಮ್ಮ ಇಂದ್ರಿಯ ನಿಗ್ರಹ, ಇದೆಲ್ಲವನ್ನೂ ಮಾಡಿಕೊಂಡು ತನ್ಮೂಲಕವಾಗಿ ಯಾರು ಭಗವಂತನಲ್ಲಿ ನಿಷ್ಠೆಯನ್ನು ಇಟ್ಟುಕೊಳ್ತಾರೋ ಅದು ಮುಖ್ಯವಾಗಿ ಇರಬೇಕು. ಶಮಃ ದಮಃ ತಪಸ್ಸು, ತಪಸ್ಸಿರಬೇಕು. ಯಾವ ತಪಸ್ಸು? ನೀವು ಯಾವ ತಪಸ್ಸನ್ನು ಬೇಕಾದರೂ ಹೇಳಿಕೊಳ್ಳಿ. ಶಾರೀರಿಕವಾಗಿ ತಪಸ್ಸು ಹೇಳಿಕೊಳ್ಳಿ, ಮಾನಸಿಕವಾಗಿ ತಪಸ್ಸು ಆಗ್ಬೋದು, ಅಥವಾ ಮಾನಸಿಕವಾಗಿರ್ತಕ್ಕಂಥ ತಪಸ್ಸು ಆಗ್ಬೋದು. ಇದೆಲ್ಲವೂ ಕೂಡ ಯಾರಿಗೋಸ್ಕರ, ಯಾರ್ಯಾರಿಗೋಸ್ಕರ ಮಾಡಬಾರ್ದು. ನಾವು ತಪಸ್ಸನ್ನು ನಮ್ಮ ಸಂಪತ್ತಿಗೋಸ್ಕರವಾಗಿ ಮಾಡ್ತೇವೆ, ಬೇಡ, ಭಗವಂತನಿಗೋಸ್ಕರ ಮಾಡಿ. ನೀವು ದೇಹ ದಂಡನೆಯನ್ನು ಮಾಡ್ತೀರಾ, ಭಗವಂತನಿಗೋಸ್ಕರ ಮಾಡಿ. ದೇಹ ದಂಡನೆ ಅದು ಭಗವಂತನ ಪ್ರೀತಿಗೋಸ್ಕರ ಆಗಲಿ. ಶಮಃ ದಮಃ ತಪಃ, ತಪಸ್ಸಿರಬೇಕು. ಶೌಚಂ, ಶೌಚಾಚಾರವನ್ನು ಕೃಷ್ಣ ಆರಂಭದಲ್ಲಿಯೇ ಹೇಳಿದ್ದಾನೆ. ಶುಚಿತ್ವ ಎಲ್ಲ ಕಡೆಗಳಿರಬೇಕು. ಮಾನಸಿಕವಾಗಿಯೂ ಶುಚಿ ಇರಬೇಕು, ದೈಹಿಕವಾಗಿಯೂ ಶುಚಿ ಇರಬೇಕು. ಮಾನಸಿಕವಾಗಿ ಕೊಳಕಿದ್ದುಕೊಂಡು ಒಳಗೆ ಕೂಡ ಕೊಳಕು, ಹೊರಗೂ ಕೊಳಕು, ಎಲ್ಲವೂ ಕೊಳಕು, ಯಾವುದರಲ್ಲೂ ಕೂಡ ಶುದ್ಧಿ ಇಲ್ಲ. ಕಲುಷ್ಯ ಭಾವನೆ ಇದ್ದುಕೊಂಡು ನೀನು ದೇವರನ್ನು ಪೂಜಿಸಿದ್ರೆ ಅಥವಾ ದೇವರನ್ನು ಅರ್ಚಿಸಿದ್ರೆ ಅದರಿಂದ ನಿನಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲವನ್ನು ನಿನಗೆ ಸಿಗಬಹುದಷ್ಟೇ, ಸಾಧ್ಯವೇ ಇಲ್ಲ. ಶೌಚಂ ಶಾಂತಿ. ಇನ್ನು ಬ್ರಹ್ಮಚರ್ಯಾದಿ ತಪಸ್ಸು, ಬಾಹ್ಯಾಭ್ಯಂತರವಾಗಿರೋ ಶೌಚಿ. ಇನ್ನು ಕೋಪವನ್ನು ಬಿಡಬೇಕು. ಏನಾದರೂ ಯಾರಾದರೂ ಹೇಳಿದ ತಕ್ಷಣ ಶುರುವಾಗಿದೆ ನಮಗೆ ಕೋಪ. ಯಾರೂ ನಮಗೆ ವಿರುದ್ಧವಾಗಿ ಒಂದು ಎರಡು ಮಾತನ್ನು ಹೇಳಲಿಕ್ಕಿಲ್ಲ. ಬಂದಾಯಿತು, ನಾನು ನನ್ನ ಮಾತನ್ನು ಕೇಳಿಲ್ವಾ ಅಂತ ಹೇಳಿಕೊಂಡು ನಾವು ಹೇಳಿಬಿಡ್ತೇವೆ. ಈ ಕೋಪ
ಕೃಷ್ಣ ಹೇಳಿದ್ದಾನೆ, ಇಲ್ಲಿ ನಮ್ಮ ನಾಶಕ್ಕೆ ಆ ಕೋಪ ಒಂದು ಕಾರಣ ಆಗಿಬಿಡ್ತದೆ. ಕೋಪ ಕ್ರೋಧಾದ್ಭವ ಸಮೋಹ ಬುದ್ಧಿನಾಶ ಪ್ರಣಶ್ಯತಿ. ಕೋಪವನ್ನು ಕೊಂಡೋಗಿ ಕೋಪದ ಕೈಗೆ ಕೊಟ್ಟಂತಹ ಬುದ್ಧಿ ತನ್ನ ಸರ್ವನಾಶಕ್ಕೆ ಕಾರಣವಾಗಿ ಬಿಡ್ತದೆ. ಅದಕ್ಕೋಸ್ಕರವಾಗಿ ಕೋಪವನ್ನು ಒಂದು ಕ್ಷಣ ನಾವು ಬಿಟ್ಟೆವು ಅಂತ ಹೇಳಿದರೆ ಅದರಿಂದ ಮನಸ್ಸು ತುಂಬ ನಿರ್ಮಲವಾಗಿರ್ತದೆ. ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಬೇರೆ ಏನೂ ಬೇಡ. ಕೋಪವನ್ನು ಬಿಡುವುದೇ ಒಂದು ದೊಡ್ಡ ತಪಸ್ಸು. ಅದನ್ನು ಹೇಳ್ತಾನೆ, ಕ್ಷಾಂತಿ ಆರ್ಜವಮೇಚ ಜ್ಞಾನವನ್ನು ಪಡ್ಕೊಳ್ಳೇಬೇಕು. ಇನ್ನು ವಿಜ್ಞಾನ, ವಿಶೇಷವಾಗಿರ್ತಕ್ಕಂತಹ ಭಗವಂತನ ಜ್ಞಾನ. ಆಸ್ತಿಕ್ಯ ಬುದ್ಧಿ ಅಂತ ಹೇಳಿದ್ರೆ ದೇವರಿದ್ದಾನೆ ಅಂತ ಬುದ್ಧಿ. ನಮಗೆ ಕೆಲವು ಸಂದರ್ಭದಲ್ಲಿ ಬರ್ತದೆ, ನಾನು ಇಷ್ಟೆಲ್ಲ ಮಾಡಿದೆ, ದೇವರಿಗೆ ನಾನು ಸೇವೆ ಕೊಟ್ಟೆ, ದೇವರಿಗೆ ಅದು ಕೊಟ್ಟೆ, ದೇವರಿಗೆ ಇದು ಕೊಟ್ಟೆ, ಅದು ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಹೇಳಿಕೊಂಡು ಮಾಡ್ತೇವೆ. ಆದರೆ ನಮಗೆ ಅದರಿಂದ ಕೆಲವು ಸಲ ಫಲ ಬರುವುದಿಲ್ಲ. ನಮ್ಮ ಪ್ರಾರಬ್ಧ ಕರ್ಮ ಅದು ಬೇರೆ ವಿಷಯ. ಆದರೆ ಒಂದು ಕ್ಷಣವಾದರೂ ಕೂಡ ನಾವು ಏನು ಹೇಳ್ತೇವೆ ಅಂತ ಕೇಳಿದರೆ, ನಮ್ಮಲ್ಲಿ ಮೊದಲಿಗೆ ಬರತಕ್ಕಂತಹ ಮಾತು ಏನು ಅಂತ ಕೇಳಿದರೆ, ಅಯ್ಯೋ ದೇವರು ನನಗೆ ಹೀಗೆ ಮಾಡಿದ ಅಂತ. ದೇವರು ಹೀಗೆ ಮಾಡಿದ ಅಂತ ಹೇಳಿದರೆ ಅದು ಆಸ್ತಿಕ್ಯ ಬುದ್ಧಿ ಅಲ್ಲ, ನಾಸ್ತಿಕ್ಯ ಬುದ್ಧಿ. ನಾವು ದೇವರು ನಂಬ್ತಾ ಇರ್ಬೋದು, ಎಲ್ಲವೂ ಮಾಡ್ತಾ ಇರ್ಬೋದು, ಆದರೆ ನಮ್ಮ ಬಾಯಿಂದ ಬಂದಂತಹ ಮಾತೇನು, ನಾನಿಷ್ಟೆಲ್ಲ ಮಾಡಿಯೂ ಕೂಡ ದೇವರು ನನಗೆ ಏನೂ ಮಾಡಲಿಲ್ಲ ಅಂತ ಅಂತಲ್ವ. ನಾವು ಯಾಕೆ ಈ ರೀತಿಯಾಗಿ ಚಿಂತನೆ ಮಾಡಬಾರ್ದು? ದೇವರು ನನಗೆ ಅದನ್ನು ಕೊಡಲಿಲ್ಲ, ಯಾವುದೋ ನನಗೆ ಅದರಿಂದ ಯೋಗ ಇಲ್ವೋ ಏನೋ, ಅಥವಾ ಅದನ್ನು ಪಡೆದುಕೊಳ್ಳುವುದಕ್ಕಂಥ ಒಂದು ನನಗೆ ಅದನ್ನು ಅನುಭವಿಸತಕ್ಕಂಥ ಯೋಗವಿಲ್ವೋ ಏನೋ, ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಏನೋ ಇರ್ಬೋದು. ಭಗವಂತನ ಚಿಂತನೆ ಸರಿ, ಮುಂದೆ ಯಾರಾದರೂ ಭಗವಂತ ಕೊಟ್ಟಾಗ ತೆಗೆದುಕೊಳ್ತೇನೆ ಅಂತ ಹೇಳಿಕೊಂಡು ಆ ರೀತಿಯಾಗಿ ಚಿಂತನೆಯನ್ನು ಮಾಡಿಕೊಂಡ್ರೆ ಇದು ತುಂಬ ಸಾಧನೆ. ಇದು ಯಾರಿಗೂ ಬರದೇ ಇರತಕ್ಕಂಥ ಚಿಂತನೆ, ಬರುವುದೇ ಇಲ್ಲ, ಸಾಧ್ಯವೇ ಇಲ್ಲ. ಯಾಕೆ ಬರಲ್ಲ ಅಂತ ಕೇಳಿದ್ರೆ, ನೀನು ಆ ಹಂತಕ್ಕೆ ಹೋಗಬೇಕು. ಆ ಹಂತಕ್ಕೆ ಹೋಗದೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ನಿನಗೆ ಆ ಬುದ್ಧಿ ಬರ್ತದೆ. ಇನ್ನು ಆಸ್ತಿಕ್ಯ ಇದು ಬ್ರಾಹ್ಮ ವಿಹಿತವಾಗಿರ್ತಕ್ಕಂತಹ ಕರ್ಮ ಅಂತ ಹೇಳ್ತಾನೆ. ಇನ್ನು ಕ್ಷಾತ್ರ ಕರ್ಮ ಅಂತ ಹೇಳಿದರೆ ಶೌರ್ಯಂ, ತೇಜ, ಧೃತಿ, ದಾಕ್ಷ್ಯಂ, ಯುದ್ಧೇ ಚ ಅಪಲಾಯನಂ, ದಾನಂ, ಈಶ್ವರಾರ್ಥಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಕ್ಷಾತ್ರ ಕರ್ಮ ಯಾವುದು ಅಂತ ಕೇಳಿದರೆ ಶೌರ್ಯಂ, ಎದುರು ಹೋಗಬೇಕು. ಎಲ್ಲದರಲ್ಲೂ ಕೂಡ ಶೌರ್ಯ, ತನ್ನ ಶೌರ್ಯವನ್ನು ಪ್ರದರ್ಶನ ಮಾಡಬೇಕು. ಶೌರ್ಯದಲ್ಲಿ ಯಾವತ್ತೂ ಕೂಡ ಪಲಾಯನವನ್ನು ಮಾಡಬಾರ್ದು. ಶೌರ್ಯಂ. ಇನ್ನು ತೇಜಸ್ಸು, ಶಾರೀರಿಕವಾಗಿರತಕ್ಕಂಥ ವರ್ಚಸ್ಸು ಅದು ಇದ್ದೇ ಇರ್ತದೆ. ಇನ್ನು ಧೃತಿ, ಧೈರ್ಯ. ಇನ್ನು ಪಟುವಾಗಿರತಕ್ಕಂತಹ ಮಾತು, ಒಳ್ಳೆಯ ಮಾತು, ವಾಗ್ಮಿ ಅದು ಇರಬೇಕು. ಇನ್ನು ಯುದ್ಧೇಚ ಅಪಲಾಯನ, ಯುದ್ಧದಲ್ಲಿ ಯಾರಾದರೂ ಒಬ್ಬರು ಎದುರುಗಡೆ ಬಂದು ಯುದ್ಧವನ್ನು ಮಾಡು ಅಂತ ಹೇಳಿದಾಗ ಯುದ್ಧಕ್ಕೆ ಬೆನ್ನು ಹಾಕಿ ಓಡಿದರೆ ಅದು ಸಾಧ್ಯವೇ ಇಲ್ಲ. ಅದು ಕ್ಷಾತ್ರದ ಯಸ್ಸು ಅಂತ ಅನಿಸಿಕೊಳ್ಳೋದಿಲ್ಲ. ಯುದ್ಧೇಚ ಅಪಲಾಯನಂ, ದಾನಂ, ದಾನಶೀಲತೆ. ಇನ್ನು ಅಪರಾಧಿಗಳಿಗೆ ದಂಡನೆ ಮಾಡತಕ್ಕಂತಹ ಸ್ವಭಾವ, ಇದೆಲ್ಲವೂ ಕೂಡ ಶಾಸ್ತ್ರಗುಣವಾಗಿರ್ತಕ್ಕಂತಹ ಗುಣಗಳು ಅಂತ ಹೇಳ್ತಾನೆ. ಇನ್ನು ಕೃಷಿಗ ರಕ್ಷವಾಣಿಜ್ಯಂ, ದೈತ್ಯಂ ಕರ್ಮ ಸ್ವಭಾವಜಂ, ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿ ಮೊದಲಾದವುಗಳನ್ನು, ಗೋ ಮೊದಲಾದವುಗಳನ್ನು ಪಾಲನೆ ಮಾಡುವಂತಹದ್ದು, ವಣಿಕ್ ವ್ಯಾಪಾರಾದಿಗಳನ್ನು ಮಾಡುವಂತಹದ್ದು. ಇನ್ನು ಇದು ವೈಶ್ಯನಿಗೆ. ಇನ್ನು ಪರಿಚರ್ಯಾತ್ಮಕಂ, ಎಲ್ಲರಿಗೂ ಕೂಡ ಪರಿಚರ್ಯ, ಅವರವರಿಗೆ ಯೋಗ್ಯತಾ ಉಳ್ಳಂತಹ ಒಂದು ಸೇವೆಯನ್ನು ಮಾಡಿಕೊಂಡು ಅವರವರಿಗೆ ಬೇಕಾಗಿರತಕ್ಕಂತಹ ವಸ್ತುಗಳನ್ನು ನೀಡುವಂತಹದ್ದು. ಇದು ಶೂದ್ರ ಇದರ ಕರ್ಮದ ಸ್ವಾಭಾವಿಕವಾಗಿರ್ತಕ್ಕಂಥ ಧರ್ಮ ಅಂತ ಹೇಳ್ತಾನೆ. ಇದು ಎಲ್ಲರಿಗೂ ಇರಬೇಕು. ಒಬ್ಬ ತುಂಬ ದುಃಖಿತನಾಗಿರ್ತಕ್ಕಂಥವನ್ನ ಕಂಡು ಅವನಿಗೆ ತನ್ನಿಂದ ಕೈಯಲಾಗತಕ್ಕಂತಹ ತನ್ನಿಂದ ಏನಾಗ್ತದೆ ಅದನ್ನು ಮಾಡುವಂಥದ್ದು ಎಲ್ಲರೂ ಮಾಡಲೇಬೇಕು. ಇದು ಅವನು ಮಾಡಬೇಕು ಇವನು ಮಾಡಬೇಕು ಅಂತೇನಿಲ್ಲ, ಎಲ್ರಿಗೂ ಕೂಡ ಈ ಸ್ವಾಭಾವಿಕವಾಗಿರ್ತಕ್ಕಂತಹ ಗುಣ ಇದಿರಲೇಬೇಕು ಅಂತ ಹೇಳ್ತಾನೆ.
ಇನ್ನು ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾವಿಂದ ನಿದಕ್ಷಣೋ. ಕೃಷ್ಣ ಹೇಳ್ತಾನೆ, ಸ್ವೇ ಸ್ವೇ ಕರ್ಮಣ್ಯಭಿರತಃ, ನಿಮ್ಮ ನಿಮ್ಮ ಕರ್ಮಗಳನ್ನು ಮಾಡಲೇಬೇಕು. ಅಂದರೆ ಕರ್ಮಕ್ಕೆ ಎಷ್ಟು ಮಹತ್ವ ಉಂಟು ಅಂತಾಯಿತು. ಕರ್ಮವನ್ನು ಬಿಟ್ಟು ಕರ್ಮವನ್ನು ಪಲಾಯನ ಮಾಡಿ ಕರ್ಮಕ್ಕೆ ಹಿಂದೇಟು ಹಾಕಿ ಕರ್ಮಕ್ಕೆ ವಿಮುಖನಾಗಿ ಹೋಗಿದ್ರೆ ಸಾಧ್ಯವೇ ಇಲ್ಲ. ಸ್ವೇ ಸ್ವೇ ಕರ್ಮಣ್ಯಭಿರತಃ, ನಿನಗೆ ವಹಿಸಿರತಕ್ಕಂತಹ ಕರ್ಮವನ್ನು ಮಾಡಲೇಬೇಕು. ಇದರಿಂದ ಏನಾಗಿದೆ? ಸಂಸಿದ್ಧಿಂ ಲಭತೆ, ನಿನಗೆ ಸಿದ್ಧಿ ಅಂತಂದರೆ ಮೋಕ್ಷ, ಅದರಿಂದ ನಿನಗೆ ಮೋಕ್ಷವಾಗುವಂತಹದ್ದು. ಸ್ವಕರ್ಮಣಾದಮಭ್ಯರ್ಚ್ಯ, ನಿನ್ನ ಕರ್ಮವನ್ನು ನೀನು ಮಾಡಿದಾಗ ತನ್ಮೂಲಕವಾಗಿ ಭಗವಂತನಿಗೆ ನಿನಗೆ ಅದೇ ಒಂದು ಅರ್ಚನೆ, ಅದೇ ಒಂದು ರೀತಿಯಾಗಿರ್ತಕ್ಕಂತಹ ಪೂಜೆ, ಅದನ್ನು ನೀನು ಮಾಡಿದಾಗ ಭಗವಂತ ನಿನ್ನ ವಿಷಯದಲ್ಲಿ ಪ್ರಸನ್ನನಾಗ್ತಾನೆ ಅಂತ ಹೇಳ್ಬಿಟ್ಟ. ಸಿದ್ಧಿಂಬಿಂದತಿ, ಅವನಿಗೆ ಸಿದ್ಧಿಯಾಗುವುದು ಎಲ್ಲಿಂದ ಅಂತ ಕೇಳಿದ್ರೆ ಭಗವಂತನನ್ನ ತನ್ನ ಕರ್ಮದಿಂದಾಗಿ ತನ್ನ ವಿಹಿತವಾಗಿರತಕ್ಕಂತಹ ಕರ್ಮವನ್ನು ಆಚರಣೆ ಮಾಡಿದ್ರಿಂದಾಗಿ ಭಗವಂತ ಅನುಗ್ರಹವಾಗುವಂಥದ್ದು ಹೊರತು ಆ ಕರ್ಮವನ್ನು ಬಿಟ್ಟು ಕರ್ಮವನ್ನು ಪಲಾಯನ ಮಾಡಿ ಹೋದ್ರಿಂದಾಗಿ ಅವನಿಗೆ ಯಾವ ಕಾಲಕ್ಕೂ ಕೂಡ ಸಿದ್ಧಿಂ ನವಿಂದತ್ಯೇವ, ಸಿದ್ಧಿ ಸಿಗೋದೇ ಇಲ್ಲ. ಶ್ರೇಯಾತ್ ಸ್ವಧರ್ಮೋ ವಿಗುಣ ಪರಧರ್ಮ ಸುನಿಷ್ಠಿತ ಸ್ವಧರ್ಮ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಏನು ಶ್ರೇಯಾತ್ ಸ್ವಧರ್ಮ, ನಮ್ಮ ಕರ್ಮವನ್ನು ಮಾಡುವಂಥದ್ದು, ನಮ್ಮ ಧರ್ಮವನ್ನು ಆಚರಣೆ ಮಾಡುವುದು ನಮಗೆ ವಿಹಿತ, ನಾವು ಮಾಡಲೇಬೇಕಾಗಿರತಕ್ಕಂಥದ್ದು. ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಅಹರಹ ಸಂಧ್ಯಾ ಉಪಾಸಿತ ಅಂತ ವಾಕ್ಯವನ್ನು ಹೇಳ್ತಾರೆ. ಅಹರಹ ಸಂಧ್ಯಾ ಉಪಾಸಿತ ಅಂತ ಹೇಳಿದ್ರಿಂದಾಗಿ ಸಂಧ್ಯಾ ವಂದನೆಯನ್ನು ಮಾಡಲೇಬೇಕು ಅಲ್ವಾ? ಸಂಧ್ಯಾ ವಂದನೆಯನ್ನು ಬಿಟ್ಟು ನಾನು ಶ್ರೇಯಾನ್ ಸ್ವಧರ್ಮ, ನನ್ನ ಧರ್ಮವನ್ನು ಬಿಟ್ಟು ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಆಗುವುದೇ ಇಲ್ಲ. ನಮ್ಮ ಧರ್ಮವನ್ನು ನಿನಗೇನು ವಿಷಯವನ್ನು ಹೇಳಿದ್ದಾರೆ ಅದನ್ನು ಆಚರಣೆ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಇನ್ನೊಬ್ಬರ ಧರ್ಮವನ್ನು ನಾನು ಆಚರಣೆ ಮಾಡ್ತೇನೆ ಅಂತ ಹೇಳಿದೆ ಅಲ್ವಾ? ಬ್ರಾಹ್ಮವನ್ನು ಬಿಟ್ಟು ನಾನು ಕ್ಷಾತ್ರವನ್ನು ಹೋಗ್ತೇನೆ, ಕ್ಷಾತ್ರವನ್ನು ಬಿಟ್ಟು ಇನ್ಯಾವುದೋ ನನ್ನ ಧರ್ಮವನ್ನು, ಇಲ್ಲ, ಸಾಧ್ಯವೇ ಇಲ್ಲ. ನಿನಗೆ ಹೇಳಿರ್ತಕ್ಕಂಥ ಧರ್ಮ ನೀನು ಮಾಡಲೇಬೇಕು. ಅದರಿಂದ ನಿನಗೆ ಅದರಿಂದಲೇ ಸಿದ್ಧಿ ಆಗುವಂಥದ್ದು ಹೊರತು ಅದನ್ನು ಬಿಟ್ಟು ಇಲ್ಲ ನನಗೆ ಅದರಿಂದ ತುಂಬ ಕಷ್ಟ ಉಂಟು, ನನಗೆ ಸುಲಭವಾಗಿರ್ತಕ್ಕ, ನೀನು ಅದರಲ್ಲಿ ನಿನ್ನ ಪ್ರವೃತ್ತಿಯನ್ನು ಮಾಡಲೇಬೇಕು. ಅದರಲ್ಲೇ ನಿನಗೆ ಏಳಿಗೆ ಇದು ಇರುವಂತಹದ್ದು ಅಂತ ಹೇಳ್ತಾರೆ. ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ನೀನು ಒಂದು ವೇಳೆ ಅದರಿಂದ ನೀನು ಬಿಟ್ಟು ಅಂತ ಹೇಳಿದರೆ ಆವಾಗ ಬಿಟ್ಟಂತಹ ದೋಷ, ಒಂದು ವೇಳೆ ತನ್ನ ಪ್ರಾಮಾಣಿಕವಾಗಿ ಅದನ್ನು ಮಾಡ್ತಾ ಬಂದ ಅಂತ ಹೇಳಿದರೆ ಅದರಿಂದ ಯಾವ ಕಾಲಕ್ಕೂ ಕೂಡ ಬಿಟ್ಟಂತಹ ದೋಷ ಇಲ್ಲ. ಅದಕ್ಕೋಸ್ಕರವಾಗಿ ತನಗೆ ಯಾವ ಕರ್ಮವನ್ನು ಹೇಳಿದ್ದಾರೋ ಅದನ್ನು ಮಾಡಲೇಬೇಕು. ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥದ್ದನ್ನು ತಾನು ಪಲಾಯನವನ್ನು ಮಾಡಲಿಕ್ಕಿಲ್ಲ ಅಂತ ಹೇಳ್ತಾನೆ. ಇನ್ನು ಸಹಜಂ ಕರ್ಮ ಕೌಂತೆಯ ಸದೋಷಮಭಿದತ್ಯಜೇ ಸರ್ವಾರಂಭಾಯಿ ದೋಷೇಣ ಧೂಮೇನಾಗ್ನಿರ್ವಾವೃತ. ಸಹಜಂ ಕರ್ಮ ಕೌಂತೆಯ, ಇಲ್ಲ ಕರ್ಮ ಮಾಡುವಾಗ ಭಯ ಸಹಜ. ಹೇಗೆ ಒಂದು ಕರ್ಮವನ್ನು ಮಾಡ್ತಾ ಇದ್ದೇನೆ, ಕರ್ಮವನ್ನು ಮಾಡುವಾಗ ಅಯ್ಯೋ ಅದು ಮಾಡಬೇಕಾ ಬೇಡವಾ, ಬೇಡ ಬಿಟ್ಟು ಬಿಡುವ, ಮಾಡಿದ್ರಿಂದಾಗಿ ಸುಮ್ಮನೆ ನಮ್ಮನ್ನು ದೋಷಗಳು ಅಂಟಿಸಿಕೊಳ್ತವೆ, ಅದಕ್ಕೋಸ್ಕರವಾಗಿ ಅದನ್ನು ಮಾಡುವುದೇ ಬೇಡ ಅಂತ ಹೇಳಿದರೆ ಇಲ್ಲ, ಅದನ್ನು ಹಾಗೆ ಹೇಳಲೇ ಇಲ್ಲ. ಸಹಜಂಕರ್ಮ ಗೌಂತೆಯ ಸದೋಷಮಭಿನತ್ಯಜೇತ್, ಅದರಿಂದ ದೋಷ ಇದ್ದರೂ ಕೂಡ ಬಿಡಲಿಕ್ಕಿಲ್ಲ. ಏನು ಕರ್ಮವನ್ನು ಮಾಡುವಾಗ ಅದರಿಂದ ದೋಷಗಳು ಬರ್ತದಾ? ಹೌದು ಬರ್ತದೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಸರ್ವಾರಂಭ ಹಿ ದೋಷೇಣ, ಯಾವುದೂ ಕೂಡ ಇದ್ದಕ್ಕಿದ್ದಾಗೆ ಆಗೋದಿಲ್ಲ ಅಲ್ವಾ? ಸರ್ವಾರಂಭ ಹಿ ದೋಷೇಣ, ಯಾವುದು ಕರ್ಮವನ್ನು ಆರಂಭ ಮಾಡುವಾಗಲೂ ಕೂಡ ಅದರಿಂದ ದೋಷ ಸಹಜ ಆಗುವುದು ಹಾಗೆಯೇ ಆಗ್ತದೆ. ಆದರೆ ಧೂಮೇನಾಗ್ನಿರ್ವಾವೃತ, ಧೂಮದ ಜೊತೆಗೆ ಅಗ್ನಿ ಹೇಗೆ ಇರ್ತದೋ ಅದೇ ರೀತಿಯಾಗಿ ಕರ್ಮದ ಜೊತೆಗೆ ದೋಷ ಉಂಟೇ ಉಂಟು. ಅದು ಹಾಗೆ ಅಂತ ಹೇಳಿ ಕರ್ಮವನ್ನೇ ಬಿಟ್ಟು ಬಿಡುವ, ಕರ್ಮವನ್ನೇ ಮಾಡದೇ ಇರುವ, ಇಲ್ಲ, ಸಾಧ್ಯವೇ ಇಲ್ಲ. ಬಿಟ್ಟದ್ರಿಂದಾಗಿ ದೋಷ, ಬಿಟ್ಟದ್ರಿಂದಾಗಿ ಒಂದು ದೋಷ ಉಂಟಲ್ವ, ಪಾಪ ದೋಷ ಎಲ್ಲವೂ ಬರ್ತದೆ. ಆದರೆ
ನೀನು ಮಾಡಿದ್ರಿಂದಾಗಿ ಆ ದೋಷದಿಂದಾಗಿ ಇರತಕ್ಕಂಥ ಒಂದು ಕರ್ಮವನ್ನು ಮಾಡಿದೆಯಲ್ವ, ಮಾಡಿದ್ರಿಂದಾಗಿ ನಿನಗೆ ದೋಷ ಬರಲಿಲ್ಲ. ಯಾವುದೋ ಒಂದು ಸಣ್ಣ ಪಟ್ಟ ದೋಷ ಬರ್ಬೋದು, ಆದರೆ ಬಿಟ್ಟಂತಹ ಒಂದು ಪಾಪ ಇಲ್ಲಪ್ಪ, ಬಿಟ್ಟಂತಹ ಪಾಪ ಬರಲಿಲ್ಲ. ಇದು ಬಹಳ ಅನಿಷ್ಟಕರವಾಗಿರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಕರ್ಮವನ್ನು ಮಾಡುವಾಗ ನಾವು ಅದನ್ನು ಅಧ್ಯಯನ ಮಾಡಲೇಬೇಕು ಎಂಬುದನ್ನು, ಕರ್ಮವನ್ನು ಮಾಡಲೇಬೇಕು ಎಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ಶಮದಮಾದಿಗಳನ್ನು ಎಲ್ಲರಿಗೂ ಹೇಳ್ತಾನೆ. ಶಮದಮಾದಿಗಳು ಕೇವಲ ಇವರಿಗೆ ಮಾತ್ರ ಅವರಿಗೆ ಮಾತ್ರ ಅಂತಿಲ್ಲ, ಎಲ್ಲರೂ ಕೂಡ ಅದು ಮಾಡಲೇಬೇಕಾಗಿರತಕ್ಕಂಥದ್ದು ಅಂತ ಹೇಳ್ತಾನೆ. ಅದನ್ನು ಯಾವತ್ತೂ ಕೂಡ ಬಿಡಲೇಬಾರ್ದು ಅಂತ ಹೇಳಿಕೊಂಡು ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸಂನ್ಯಾಸೇನಾನಿ ಗಚ್ಚತಿ. ಜಿತಮನಸ್ಕ, ನಮಗೆ ಮನಸ್ಸಿನಲ್ಲಿ ಹತೋಟಿ ಇಲ್ಲ, ಮನಸ್ಸನ್ನು ಹೇಗೇಗೋ ಅದನ್ನು ಬಿಡ್ತೇವೆ, ಅದರಲ್ಲಿ ನಿಯಂತ್ರಣ ಇಲ್ಲವೇ ಇಲ್ಲ. ಇನ್ನು ಜಿತಬುದ್ಧಿ ಸರ್ವತ್ರ ಚಿತಾತ್ಮ, ಆತ್ಮನಲ್ಲಿ ಇರಬೇಕು. ಇನ್ನು ವಿಗತ ಸ್ಪೃಹತೆ ಇರಬಾರ್ದು. ನೈಷ್ಕರ್ಮ್ಯ ಸಿದ್ಧಂ, ಇನ್ನು ನಿಷ್ಕ್ರಿಯ ಯಾವುದನ್ನೂ ಕೂಡ ಮಾಡುವಾಗ ಅದರಲ್ಲಿ ಫಲವನ್ನು ಆಸಕ್ತಿ ಇಲ್ಲದೆ ಮಾಡಬೇಕು. ಹೀಗೆ ಪರಮಾ ಸನ್ಯಾಸ ಅನ್ನೋದು ಹೀಗೆ ನೀನು ಕರ್ಮವನ್ನು ಮಾಡಿದಿ ಅಂತ ಹೇಳಿದರೆ ಆವಾಗ ನಿನಗೆ ಭಗವಂತ ನಿಶ್ಚಿತವಾಗಿಯೂ ಕೂಡ ಸಿಗ್ತಾನೆ ಎಂಬುದಾಗಿ ಹೇಳ್ತಾನೆ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಾಪ್ನೋದಿ ನಿಬೋಧಮೇ ಸಮಾಸೇನೇನ ಗ್ರಂಥೇಯ ನಿಷ್ಠಾಜ್ಞಾನಸ್ಯ ಯಾಪರ. ಹೇಳ್ತಾನೆ, ಈ ಜ್ಞಾನದ ಉತ್ತಮವಾಗಿರತಕ್ಕಂಥ ನಿಷ್ಠೆ, ಮೋಕ್ಷವನ್ನು ಹೊಂದತಕ್ಕಂತಹ ಅದರ ಹೇಗೆ ಹೊಂದುವುದು, ಇನ್ನು ಯಾವ ರೀತಿಯಾಗಿ ಅದರಲ್ಲಿ ಪ್ರವೃತ್ತಿ, ಇನ್ನು ಲಕ್ಷ್ಮೀದೇವಿ ಭಗವಂತನನ್ನು ಯಾವ ರೀತಿಯಾಗಿ ಹೊಂತಾಳೋ ಆ ರೀತಿಯಾಗಿ ನಾವು ಜೀವರಾಶಿಗಳು ಯಾವ ರೀತಿಯಾಗಿ ಭಗವಂತನನ್ನು ಹೊಂದಬಹುದು, ಈ ರೀತಿಯಾಗಿರ್ತಕ್ಕಂಥ ವಿಶೇಷತೆಗಳನ್ನು ಹೇಳಬೇಕು ಎಂಬುದಾಗಿ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ಬ್ರಹ್ಮಭೂತ ಪ್ರಸನ್ನಾತ್ಮ ಅಶೋಚಿತ ಕಾಂಕ್ಷತಿ ಸಮಂ ಸರ್ವೇಷು ಭೂತೇಶು ಮದ್ಭಕ್ತಿಂ ಲಭತೆ ಪರ. ಎಲ್ಲದರಲ್ಲೂ ಕೂಡ ಭಗವಂತನ ಚಿಂತನೆ. ಬ್ರಹ್ಮಭೂತ, ಬ್ರಹ್ಮ ಎಲ್ಲ ಕಡೆಗಳಲ್ಲೂ ಇದ್ದಾನೆ. ಚತುರ್ಮುಖ ಬ್ರಹ್ಮ ಅಲ್ಲ, ಭಗವಂತನಾಗಿರ್ತಕ್ಕಂತಹ ಆ ಬ್ರಹ್ಮ ಎಲ್ಲ ಕಡೆಗಳಲ್ಲೂ ಇದ್ದಾನೆ. ಪ್ರಸನ್ನ ಆತ್ಮ, ಯಾವತ್ತೂ ಕೂಡ ಪ್ರಸನ್ನ ಆತ್ಮ, ಮನಸ್ಸಿನಲ್ಲಿ ಪ್ರಸನ್ನತೆ ಇರಬೇಕು, ಇದು ಅತ್ಯಂತ ಅವಶ್ಯಕ. ನಾ ಶೋಚತಿ ನ ಕಾಂಕ್ಷತಿ, ಶೋಚತಿ ಯಾವುದು ಸಿಕ್ಕಿದ್ರೂ ಶೋಕ, ಸಿಗದಿದ್ರೂ ಶೋಕ, ಇದು ರೀತಿಯಾಗಿರ್ತಕ್ಕಂಥದ್ದು. ನ ಕಾಂಕ್ಷತಿ, ಇನ್ನು ಆಕಾಂಕ್ಷೆ, ಬೇಕು 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 ಅಂತ ಹೇಳಿಕೊಂಡು ಸ್ವಲ್ಪ ಸಿಕ್ಕಿತು ಇನ್ನಷ್ಟು ಬೇಕು, ಮತ್ತಷ್ಟು ಸಿಕ್ಕಿತು ಮತ್ತಷ್ಟು ಬೇಕು, ಹೀಗೆ ಮತ್ತಷ್ಟು ಮಗದಷ್ಟು ಇನ್ನಷ್ಟು ಅಂತ ಹೇಳಿಕೊಂಡು ಹೋಗ್ತಾ ಇರ್ತದೆ ಹೊರತು ಅದರಲ್ಲಿ ಆ ಕೊನೆ ಇಲ್ಲ. ಸರ್ವೇಷು ಭೂತೇಶು, ಭಗವಂತನ ಎಲ್ಲ ಕಡೆಗಳಲ್ಲಿರ್ತಕ್ಕಂತಹ ರೂಪ ಅದು ಸಮವಾಗಿರ್ತಕ್ಕಂಥದ್ದು ಅಂತ ಇದ್ದರೆ ಆವಾಗ ನನ್ನನ್ನು ಹೊತ್ತಾನೆ, ನನ್ನಲ್ಲಿರ್ತಕ್ಕಂತಹ ಭಕ್ತನಾಗ್ತಾನೆ ಎಂಬುದಾಗಿ ಹೇಳ್ತಾನೆ. ಭಕ್ತ್ಯಾಮಾವಿಜನಾತಿ ಯಾವಾನ್ ಯಶ್ಚಾಸ್ಮಿ ತತ್ಸುತಃ ತಥೋಮಾವತುದೋ ಜ್ಞಾತ್ವ ದಿಶತೆ ತದನಂತರಂ. ಭಕ್ತ್ಯ, ನನ್ನನ್ನು ನೀನು ಹೊಂದಬೇಕು ಅಂತ ಹೇಳಿದ್ರೆ ಭಕ್ತೀವ, ನೀನು ನನ್ನನ್ನು ಹೊಂದಲಿಕ್ಕೆ ಹಣ ಕೊಟ್ಟು ಸಂಪಾದನೆ, ನಾನು ದೇವರನ್ನು ಹಣ ಕೊಟ್ಟು ತಗೊಳ್ತೇನೆ, ಸಾಧ್ಯವೇ ಇಲ್ಲ. ನೀನು ಕೋಟಿ ಸಂಪತ್ತನ್ನು ಕೊಟ್ಟು ಕೋಟಿಯಂದಾಗಿ ನೀನು ಭಗವಂತನ ತಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಭಕ್ತೀವ, ನೀನು ಅವರನ್ನು ಹೊಂದಲಿಕ್ಕೆ ಭಕ್ತೀವ ಅಭಿಜಾನಾತಿ. ಇನ್ನು ಎಷ್ಟಾಸ್ಮಿ ನಿತ್ಯದ, ನಾನು ನಿತ್ಯ ಅಂತ ತಿಳ್ಕೊಳ್ಳಬೇಕು. ಇನ್ನು ತತ್ವಜ್ಞಾತ್ವ, ತಿಳ್ಕೊಳ್ಳುವಾಗ ತಾತ್ವಿಕವಾಗಿ ಯಾವುದು ಯಥಾರ್ಥ ಯಾವುದು ಅತಾತ್ವಿಕ ಇದೆಲ್ಲವನ್ನೂ ಕೂಡ ತಿಳ್ಕೊಂಡು ಯಾರು ಇರ್ತಾರೋ ಅವರು ವಿಷದೇ ನಂತರು ನೇರವಾಗಿ ಅವರೆಲ್ಲೂ ಕೂಡ ಹೋಗುವುದಿಲ್ಲ, ಅವರೆಲ್ಲರೂ ಕೂಡ ನನ್ನನ್ನು ಹೊಂತಾರೆ. ಕೃಷ್ಣ ಹೇಳ್ತಕ್ಕಂತಹ ಮಾತು ಯಾವುದೂ ಕೂಡ ಇಷ್ಟು ಅಥೆಂಟಿಕ್ ಆಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ಹೇಳಿರ್ತಕ್ಕಂತಹ ಮಾತುಗಳು ಎಲ್ಲವೂ ಕೂಡ ಅಥೆಂಟಿಕ್. ನೀನು ನನ್ನನ್ನು
ಅನನ್ಯ ಭಕ್ತಿಯಿಂದ ಸೇವಿಸಿದಿ, ನನ್ನನ್ನು ಹೊಂದಿದಿ ಅಂತ ಹೇಳಿದರೆ ನಿನಗೆ ಕೊನೆಗೆ ನೀನು ಎಲ್ಲಿಗೆ ಹೋಗಿ ಸೇರ್ತಿ ಅಂತ ಕೇಳಿದರೆ ನನ್ನನ್ನೇ ಒಂದು ಸೇರುವಂಥದ್ದು, ಬೇರೆ ಎಲ್ಲೂ ಕೂಡ ನಿನ್ನನ್ನು ಸೇರಿಸುವುದಿಲ್ಲ, ನನ್ನ ಹತ್ರನೇ ಬರ್ತಿ ಅಂತ ಎಂಬುದಾಗಿ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ನಾವೆಲ್ಲವೂ ಕೂಡ ಭಗವಂತನ ಪ್ರೀತಿಗಾಗಿ ಭಗವಂತನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ರೀತಿಯಾಗಿ ನಾವು ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾನೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವಿಪಾಶ್ರಯ ಮತ್ಪ್ರಸಾದವಾಪ್ನೋತಿ ಶಾಶ್ವತಂ ಪದಮವೀಯಂ. ನನ್ನನ್ನು ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ಉದಾಸೀಯತೆ ಯತ್ ಅವಶ್ಯಸಿ ಕೌಂತೆಯ ತತ್ ಕುರುಶ್ವ ಮದರ್ಪಣಂ. ಇದು ಮೊದಲಿಗೆ ಬಂದಿರತಕ್ಕದ್ದು. ಅದನ್ನೇ ಮತ್ತೆ ಪುನಃ ಹೇಳ್ತಾನೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವಿಪಾಶ್ರಯ. ಆಶ್ರಯ ಯಾರು? ನಾವು ಯಾರ್ಯಾರು ಆಶ್ರಯ ಅಂತ ಹೇಳ್ಬೋದು. ನನಗೆ ಇವರ ಆಶ್ರಯ ಅವರ ಆಶ್ರಯ ಇಲ್ಲ, ಯಾರಿಗೆ ಆಶ್ರಯ? ಯಾರೂ ಆಶ್ರಯ ಅಲ್ಲ. ಆಶ್ರಯ ಯಾರನ್ನೂ ಕೂಡ ಯಾರೂ ಕೂಡ ಆಶ್ರಯಿಸಿಕೊಂಡಿಲ್ಲ. ಆದರೆ ಭಗವಂತನ ಆಶ್ರಯ ಇಲ್ಲ ಅಂತ ಹೇಳಿದರೆ ಯಾರೂ ಸಾಧ್ಯವೇ ಇಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸರ್ವಕರ್ಮ್ಯಾಣ್ಯಪಿ ಸದಾ ಕುರ್ವಾಣೋ ಮಧ್ಯ ಅರಕ್ಷಿತಂ ತಿಷ್ಠತಿ ದೈವ ರಕ್ಷಿತಂ ಸುರಕ್ಷಿತಂ ದೈವ ಹತೋ ವಿನಶ್ಯತಿ. ಭಗವಂತ ನಮ್ಮನ್ನು ಹಿಡ್ಕೊಂಡ ಅಂತ ಹೇಳಿದರೆ ಯಾರು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅರಕ್ಷಿತಂ ತಿಷ್ಠತಿ ದೈವ ರಕ್ಷಿತಂ, ಯಾರೂ ರಕ್ಷಣೆ ಇಲ್ಲ, ಭಗವಂತನ ರಕ್ಷಣೆ ಉಂಟು, ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಭಗವಂತನೇ ಕೈ ಬಿಟ್ಟಿದ್ದಾನೆ. ಸುರಕ್ಷಿತಂ ದೈವ ಹತೋ ವಿನಶ್ಯತಿ. ನಿನಗೆ ಭಗವಂತನ ರಕ್ಷಣೆ ಇಲ್ಲ ಅಂತ ಹೇಳಿದರೆ ನೀನು ಯಾವ ರೀತಿಯಾಗಿ ಇದ್ರೂ ಕೂಡ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಯಾರೂ ಬರುವುದಿಲ್ಲ, ಏನೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಭಗವಂತನ ರಕ್ಷಣೆ ಉಂಟು ಅಂತ ಕಲ್ಪನೆ ಮಾಡು, ಭಗವಂತನನ್ನು ರಕ್ಷಣೆ ಮಾಡ್ತೇನೆ ಅಂತ ಕಲ್ಪನೆ ಮಾಡು. ಹೀಗೆ ನಾವು ಇದನ್ನು ಈಗಿನ ಕಾಲಕ್ಕೆ ನಾವು ಇದನ್ನು ಯೋಚನೆ ಮಾಡಬೇಕು. ಹೊರಗೆ ಹೋಗತಕ್ಕಂತಹ ಮಕ್ಕಳು ಹೋಗ್ತಾರೆ, ಹೋಗಿ ಬಂದ ಮೇಲೆ ಬರ್ತಾರೆ ಅಂತ ಎಂಬುದು ನಮಗೆ ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಸ್ಥಿತಿ ಇರುವಾಗ ನಾವು ಚಿಂತನೆ, ಇದು ನಮ್ಮಲ್ಲಿ ನಿಶ್ಚಲವಾಗಿ ಭದ್ರವಾಗಿರಬೇಕಂತ ಒಂದು ಚಿಂತನೆ ಇದೆ. ಭಗವಂತ ಇವರನ್ನು ರಕ್ಷಣೆ ಮಾಡು ಅಂತ ಹೇಳಿಕೊಂಡು ನಮ್ಮ ಚಿಂತನೆಯಲ್ಲಿ ನಾವು ಹೊರಟೆವು ಅಂತ ಹೇಳಿದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಮತ್ಪ್ರಸಾದಾತ್ಮನೋದಿ ಶಾಶ್ವತಂ ಪದಂ. ನನ್ನನ್ನು ಹೊಂದಿದ ಮೇಲೆ ಪದಂ ಅವ್ಯಯಂ, ವೃತ್ತಿನಾಶ ಇಲ್ಲದಿರತಕ್ಕಂತಹದ್ದು ನನಗೆ ಬಂದ ಮೇಲೆ ನೀನು ಯಾವತ್ತೂ ಕೂಡ ಮತ್ತೆ ಅದಕ್ಕೆ ನಿನಗೆ ವೃದ್ಧಿ ಇಲ್ಲ, ನಾಶ ಇಲ್ಲ. ನನ್ನಲ್ಲಿ ಬಂದಿರತಕ್ಕಂಥವರಿಗೆ ಯಾವ ರೀತಿಯಾಗಿರ್ತಕ್ಕ ನಾಶವೂ ಇಲ್ಲ, ಯಾವುದೇ ಭಯವನ್ನು ಪಡಬೇಕಾಗಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಯನ್ನು ಹೇಳ್ತಾರೆ. ಚೇತಸ ಸರ್ವಕರ್ಮಾಣಿ ಮೈ ಸನ್ಯಸ್ಯ ವತ್ಪರಃ ಬುದ್ಧಿಯೋಗಮಪಾಶ್ರಿತ್ಯ ಮಚ್ಚಿತ ಸತಂಬಪ. ಚೇತಸ ಚಿತ್ತಸ್, ನಮ್ಮ ಬುದ್ಧಿಯಿಂದ ಎಲ್ಲ ಕರ್ಮಗಳನ್ನು ಅವನಿಗೆ ಅರ್ಪಿಸಬೇಕು. ಮೈ ಸನ್ಯಸ್ಯ, ಅವನಿಗೋಸ್ಕರ ಅದನ್ನೇ ನ್ಯಾಸ. ಯಾರಿಗೆ ನ್ಯಾಸ? ನಾವು ಯಾರ್ಯಾರಿಗೋ ನ್ಯಾಸ ಅಂತ ಹೇಳ್ತೇವೆ. ಯಾರಿಗೂ ನ್ಯಾಸ ಅಲ್ಲ, ಭಗವಂತನಿಗೆ ನ್ಯಾಸ. ಬುದ್ಧಿಯೋಗಮಪಾಶ್ರಿತ್ಯ, ಬುದ್ಧಿಯನ್ನು ಆ ಪ್ರತ್ಯಾಹಾರ, ಈ ರೀತಿಯಾಗಿರ್ತಕ್ಕಂಥ ಮನಸ್ಸಿನ ಪ್ರತ್ಯಾಹಾರ ಅಂದರೆ ವಿಷಯಗಳಿಂದ ಪ್ರತ್ಯಾಹಾರ, ವಿಷಯ ಪದಾರ್ಥಗಳಿಂದ ಪ್ರತ್ಯಾಹಾರ ಮಾಡಿಕೊಂಡು ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದೆವು ಅಂತ ಹೇಳಿದರೆ ಆವಾಗ ಭಗವಂತ ನಿನಗೆ ಅದ ಸುಲಭನಾಗ್ತಾನೆ. ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಯ ಇಲ್ಲ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಕೃಷ್ಣ ಹೇಳಿದ ನಂತರ ತದನಂತರದಲ್ಲಿ ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ಕರಿಷ್ಯತಿ ಅದೇ ತ್ವಮಹಂಕಾರಾತ್ ನ ಶ್ರೋಷತಿ ವಿನಕಂಕ್ಷತಿ. ನನ್ನಲ್ಲಿ ಉಂಟಲ್ವ ಮನಸ್ಸು, ಅದರಿಂದ ನಿನಗೆ ಯಾವತ್ತೂ ನಾಶ ಆಗುವುದಿಲ್ಲ. ನೀನೀಗ ಯಾಕೆ ಹೇಳ್ತಾ ಇದ್ದೀಯ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿಕೊಂಡು ಅಹಂಕಾರದಿಂದಾಗಿ ಹೇಳ್ತೀಯಲ್ವ? ಅಹಂಕಾರವನ್ನು ಬಿಡು. ನೀನು ಯಾರು ಯುದ್ಧ ಮಾಡಲಿಕ್ಕೆ? ನೀನು ಯುದ್ಧ ಮಾಡಲಿಕ್ಕೆ ಏನೂ ಅಲ್ಲ. ಎಲ್ಲರನ್ನೂ ಕೂಡ ನಾನು ಸಾಯಿಸಿ ಆಗಿದೆ. ಎಲ್ಲರೂ ಕೂಡ ಅವರವರ ಪಾಡಿಗೆ ಅವರು ಹೋಗ್ತಾರೆ. ಅದರಿಂದಾಗಿ ನಿನಗೆ ಯಾವುದೇ ರೀತಿಯಾಗಿರತಕ್ಕಂತಹ ಭಯ ಬೇಡ ಎಂಬುದಾಗಿ ಹೇಳಿದ ನಂತರ ಇನ್ನು ಮುಂದಿನ ಭಾಗವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿರಚಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸ್ವರೂಪ. ಶ್ರೀಕೃಷ್ಣಾರ್ಪಣಮಸ್ತು.